Bless the Lord, oh my soul, oh my soul. ಕರ್ತನ ನಾಮಕ್ಕೆ ನಾನು ಸ್ತೋತ್ರ ಮಾಡುವನಾಗಿದ್ದೇನೆ. ಮೊದಲನೇದಾಗಿ ನಿಮ್ಮ ಸಭೆಯ ಎಲ್ಲರಿಗೂ ಹಾಗೂ ಸಭಾ ಹಿರಿಯರಿಗೂ ಸೇವಕರು ನನ್ನ ವಂದನೆಯನ್ನು ತಿಳಿಸುವನಾಗಿದ್ದೇನೆ. ಹಾಗೆ ಬೆತಾನ್ಯ ಬ್ರದರ್ ಅಸೆಂಬ್ಲಿ ಹಳೆ ಕೆಸರೆ ಸಭೆಯವರು ಕೂಡ ನಿಮ್ಮನ್ನ ಪ್ರಾರ್ಥನೆಯಲ್ಲಿ ನೆನಪು ಮಾಡ್ತಿರ್ತಾರೆ. Every Wednesday evening from 6 to 8 o'clock in our prayer meeting. We all remember you in our prayers. We are praying for you. Definitely we assure our earnest prayer for you. ನಮ್ಮ ಯಥಾರ್ಥವಾದ ಪ್ರಾರ್ಥನೆ ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಈ ದಿನ maybe next 45 minutes we are going to look into the God's word. What he wanted to tell us. ಏನು ಆತನು ನಮ್ಮೊಟ್ಟಿಗೆ ಮಾತನಾಡಬೇಕೆಂಬುದಾಗಿದ್ದಾನೆ ಎಂಬುದನ್ನ ನಾವು ಆಗಲಿ ಮಾಡಿರ್ಬೋದು. ಸಹಜವಾಗಿ ದೇವರ ಮಕ್ಕಳು ಯೇಸು ಸ್ವಾಮಿ ನಂಬಿರ್ತಕ್ಕಂಥವ್ರು ಇವತ್ತಿನ ದಿನಗಳಲ್ಲಿ ಒಂದಲ್ಲ ಒಂದು ಕಷ್ಟದಲ್ಲೇ ಇದ್ದಾರೆ. Many God's children today, they are in one or the other problems. Not one, not two, there are many. ಒಂದು ಬಹಳಷ್ಟು ಸಮಸ್ಯೆಗಳನ್ನ ಅದು. But thank God we are safe in His hand. Because of His mercy, because of His grace, till today we could survive. Till today we could worship Him. ಆತನನ್ನು ಆರಾಧಿಸುವಾಗಿ ಸಹಾಯ ಮಾಡಿದೆ. ಕಳೆದ ಸಾರಿ ನಾನು ಬಂದಾಗ ಇಲ್ಲಿರ್ತಕ್ಕಂಥ ಬಹಳಷ್ಟು ಜನರು ಇರಲಿಲ್ಲ. ಆ ಸಮಯದಲ್ಲಿ ತುಂಬಾ ಚಿಕ್ಕ ಸಭೆ, ಸ್ವಲ್ಪ ಜನ, ಕುಳಿತುಕೊಳ್ಳೋ ಹಾಲ್ ಕೂಡ ದೊಡ್ಡದಾಗಿರಲಿಲ್ಲ. ಆ ಸಮಯದಲ್ಲಿ ನಾನು ಬಂದಿದ್ದೆ. ಆಗ ನಾನು ಕೊಟ್ಟಂತ ಸಂದೇಶ 73ನೇ ಕೀರ್ತನೆ ಬಗ್ಗೆ ನಾನು ಮಾತಾಡಿದ್ದೆ. ಬಹುಶಃ ನಿಮಗೆ ನೆನಪಿದೆಯೋ ಏನೋ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ನನಗೆ ಈ ಕೀರ್ತನೆ ಬಹಳ ಅಚ್ಚುಮೆಚ್ಚಿನ ಭಾಗ. ಎಲ್ಲ ಇಡೀ ಸತ್ಯವೇದ ಅಚ್ಚುಮೆಚ್ಚಿನ ಭಾಗವೇ. 66 ಪುಸ್ತಕಗಳು ಕೂಡ ದೇವರಿಂದ ಪ್ರೇರಿತವಾದಂತ ವಾಕ್ಯಗಳು. ಆದ್ರೆ ಕೀರ್ತನೆಗಳು ಮನುಷ್ಯನ ಎಲ್ಲಾ ಭಾವನೆಗಳನ್ನ ವ್ಯಕ್ತಪಡಿಸುವಂತಹ ಭಾಗ ಕೀರ್ತನೆ ಅಂತ. ನಾವು ಹೇಗೆ ಈ ದಿನ ಹಾಡಿನ ಬುಕ್ ಓದ್ತೇವಲ್ಲ, ಹಾಡಿನ ಬುಕ್ ತಗೊಂಡು ಹಾಡು ಹೇಳ್ತೀವಲ್ಲ, ಹಾಗೇನೆ ಆ ದಿನಗಳಲ್ಲಿ ಈ ಕೀರ್ತನೆಗಳು ಏನಿದೆಯೋ, ಇಟ್ ವಾಸ್ ದೇರ್ ಹಿಮ್ ಬುಕ್. ದೇ ಯೂಸ್ ಟು ಸಿಂಗ್ ದಿಸ್ ಸಾಂಗ್ಸ್. ಎವ್ರಿ ಸಾಂಗ್ ಹ್ಯಾಸ್ ಇಟ್ಸ್ ಓನ್ ಟ್ಯೂನ್. ಪ್ರತಿಯೊಂದು ಕೀರ್ತನೆ ಇದೆಯಲ್ಲ, ಅದಕ್ಕೆ ಅದರದೇ ಆದಂತ ರಾಗ ಇದೆ. ಕೆಲವು ರಾಗ ಅಲ್ಲೇ ಬರ್ದಿದೆ. ಇಂಥ ರಾಗದಲ್ಲಿ ಹಾಡ್ಬೇಕು, ಇಂಥ ರಾಗದಲ್ಲಿ ಹಾಡ್ಬೇಕು, ಇದು ಉದಯ ಕೀರ್ತನೆ, ಇದು ಮುಂಜಾನೆ ಹಾಡ್ಬೇಕು, ಇದು ಸಾಯಂಕಾಲ ಹಾಡುವುದು, ಹೊತ್ತಾರೆಯಲ್ಲಿ ಹಾಡುವುದು, ಹಂಗಾಗಿ ಅದರದೇ ಆದಂತ ರಾಗಗಳು. ಹಾಗೆ ಬಹಳಷ್ಟು ಜನ ಬರೆದಿದ್ದಾರೆ ಈ ಕೀರ್ತನೆ, ಬಹಳಷ್ಟು ಜನ ಹಾಡಿದ್ದಾರೆ ಈ ಕೀರ್ತನೆಗಳು. ದಾವಿದ ಬಹಳಷ್ಟು ಕೀರ್ತನೆ ಬರೆದಿದ್ದಾನೆ. ಮೋಶೆಯ ಪ್ರಾರ್ಥನೆ ಕೂಡ ನಾವು ಓದ್ತೀವಿ, ಸೊಲೊಮೋನನ್ ಓದ್ತೀವಿ, ಕೊಲೋನಿಯರು, ಹೇಮಾನನು, ಅಸಾಫರು, ಬಹಳಷ್ಟು ಜನ ಈ ಕೀರ್ತನೆಯನ್ನು ಬರೆದಿದ್ದಾರೆ. ಇವರು ಕೀರ್ತನೆ ಬರೆಯುವಾಗ ಏನೋ ಒಂದು ಮನಸ್ಸಿಗೆ ತೋರಿಸ್ತು ಅಂತ ಹೇಳಿ ಬರೆದಿದ್ದಲ್ಲ. ಪ್ರತಿಯೊಬ್ಬರು ದೇವರಿಂದ ಪ್ರೇರಿತರಾಗಿ ತಮ್ಮ ಅನುಭವದ ದೇವರು ಏನೇನ್ ಪ್ರೇರಣೆ ಮಾಡಿದಾಗ ಎಲ್ಲವನ್ನ ಆ ಪೆನ್ನಿನ ಮೂಲಕ ಅವರು ಬರೆದಿಟ್ಟರು. ಅಂಥ ಕೀರ್ತನೆಯಲ್ಲಿ ಒಂದು ಕೀರ್ತನೆ 119ನೇ ಕೀರ್ತನೆ. Kindly turn your Bible to Psalm 119. ನಿಮ್ಮ ಸತ್ಯವೇದ 119ನೇ ಕೀರ್ತನೆ ತೆಗೆದುವುದಾದ್ರೆ, ನಾವು ಈ ಕೀರ್ತನೆ ಬಗ್ಗೆ ಓದೋದಾದ್ರೆ ನಮಗ್ ಗೊತ್ತಿಲ್ಲ ಇದು ಯಾರು ಬರೆದಿದ್ದಾರೆ ಅಂತ ಹೇಳಿ ಅಲ್ಲಿ ಏನ್ ಬರ್ದಿಲ್ಲ. We do not know who has written this. Many people say it is David. Many scholars they say it may be written by Ezra. Ezra ಬರ್ದಿರಬಹುದು. ಹೀಗೆ ಬಹಳ ಜನ ಹೇಳ್ತಾರೆ. ಆದ್ರೆ ಗೊತ್ತಿಲ್ಲ ನಮ್ಗೆ ಯಾರು ಬರ್ದಿದ್ದಾರೆ ಅಂತ ನಮಗ್ ಗೊತ್ತಿಲ್ಲ. There are many anonymous psalms in this book, Bible. It is not important who has written, but it is important that God has inspired them to write this. ಇದು ಯಾರು ಬರೆದ್ರು ಅನ್ನೋದು ಮುಖ್ಯ. ಅದ್ರ ದೇವರಾತ್ಮನು ಪ್ರೇರೇಪಣೆ ಮಾಡಿ ಬರ್ಸಿದಾರಲ್ಲ, ಅದು ಬಹಳ ಚಂದವಾದಂತಹ. ನಾನಂತೂ ಈ ಕೀರ್ತನೆಯನ್ನ ಬಹಳಷ್ಟು ಸರಿ ಓದಿದೆ. Many times I have gone through this song. Even now I wonder how God has inspired him to write like this.
ಈಗಲೂ ಕೂಡ ನನಗೆ ಆಶ್ಚರ್ಯ ಆಗ್ತದೆ, ಎಷ್ಟು ಚಂದವಾಗಿ ಬಂದಿದೆ. ಹೌ ಬ್ಯೂಟಿಫುಲ್ ಇಟ್ ಈಸ್, ಹೌ ಎನ್ಕರೇಜಿಂಗ್ ಇಟ್ ಈಸ್, ಹೌ ಮಾರ್ವೆಲಸ್ ಟು ಅವರ್ ಐಸ್ ಇನ್ ಸಚ್ ಎ ವೇ ಗಾಡ್ಸ್ ವರ್ಡ್ಸ್ ಹ್ಯಾವ್ ಬೀನ್ ರಿಟನ್. ಈ 119ನೇ ಕೀರ್ತನೆ ಸಾಧಾರಣವಾಗಿ ಓದುವಾಗ ಸತ್ಯವೇದದಲ್ಲಿ ಇರ್ತಕ್ಕಂಥ ದೊಡ್ಡ ಅಧ್ಯಾಯ, ಒನ್ ಆಫ್ ದ ಮೇಬಿ ಇಟ್ಸ್ ದ ಬಿಗ್ಗೆಸ್ಟ್ ಚಾಪ್ಟರ್ ಇನ್ ದ ಬೈಬಲ್. ಅದರಲ್ಲೂ 176 ವಚನ ಇರ್ತಕ್ಕಂಥ ಈ ಕೀರ್ತನೆ. ಇದನ್ನ ಸಾಧಾರಣವಾಗಿ ಎಲ್ಲರೂ ಹೋಲಿಕೆ ಮಾಡುವುದು ಯಾಕೆ ಅಂದ್ರೆ, ಇದರಲ್ಲಿ ಹೆಚ್ಚಿನದಾಗಿ ದೇವರ ವಾಕ್ಯದ ಬಗ್ಗೆ ಬರೆದಿದೆ. ಧರ್ಮಶಾಸ್ತ್ರ, ನಿನ್ನ ಕಟ್ಟಳೆಗಳು, ನಿನ್ನ ನುಡಿಗಳು, ನಿನ್ನ ನೇಮಗಳು ಎಂಬತಕ್ಕಂಥ ಪದಗಳೇ ಜಾಸ್ತಿ ಬರ್ತದೆ ಅನ್ನೋದು ಅರ್ಥ ಮಾಡ್ತಿದ್ದೇವೆ. ಇಷ್ಟೆಲ್ಲರ ಮಧ್ಯದಲ್ಲಿ ಒಬ್ಬ ಭಕ್ತನ ಜೀವನ ಚರಿತ್ರೆ ವಾಕ್ಯದಲ್ಲಿ ಬರ್ತದೆ, ಒಬ್ಬ ದೇವ ಸೇವಕನ ಸಾಕ್ಷಿಗಳಲ್ಲಿ ಬರ್ತದೆ. We can see a testimony of a servant of God in this song. ಆ ಸಾಕ್ಷಿಯನ್ನ ನಾವು ಕೇಳ್ತಾ ಹೋದ್ರೆ ನಿಜವಾಗ್ಲೂ ಇವತ್ತು ನಮ್ಮ ಬಹಳಷ್ಟು ಮನಸ್ಸುಗಳು ಕರ್ತನಿಗೆ ಸ್ತೋತ್ರ ಮಾಡುವಂತೆ ಆಗುದು. ನೋಡೋಣ ಏನ್ ಬರ್ದಿದ್ದಾನೆ. ಬನ್ರಿ, ಈ ಕೀರ್ತನೆ ಬರೆದವನು ಯಾರು, ಅದನ್ನು ತನ್ನ ಕುರಿತಾಗಿ ಏನ್ ಹೇಳ್ತಾನೆ ಅಲ್ಲಿಂದ ಪ್ರಾರಂಭ ಮಾಡ. ದಯಮಾಡಿ ಓದ್ತಕ್ಕಂಥ ರಿಕ್ವೆಸ್ಟ್ ಯು kindly read in English as well as in Malayalam, whatever. It's good to hear from other languages. ಬೇರೆ ಬೇರೆ ಭಾಷೆಯಲ್ಲಿ ಕೇಳೋದು ಕೂಡ ಒಂದು ಸಂತೋಷ. ಹಾಗಾಗಿ ಇಂಗ್ಲಿಷ್ ಅಲ್ಲಿ ಇದ್ರು ಓದ್ರಿ, ಕನ್ನಡದಲ್ಲಿ ಹೋದ್ರಿ. I will not go anywhere. Only I will concentrate only on Psalm 119. ಎಷ್ಟು ಯಾವುದೇ ವಚನ ಹೇಳಿದ್ರು ಕೂಡ ಈ 119ನೇ ಕೀರ್ತನೆಯಲ್ಲಿ ನಾವೆಲ್ಲ ಓದ್ರಿ. ಏನ್ ಹೇಳ್ತಿದ್ದಾನೆ ತಾನು, ಈ ಕೀರ್ತನೆ ಬರೆದಂತ ವ್ಯಕ್ತಿ ಏನು ತನ್ನ ಸಾಕ್ಷಿಯನ್ನು ಹೇಳ್ತಿದ್ದಾನೆ ಅನ್ನೋದನ್ನ ನೋಡೋಣ. 124 ಮತ್ತು 25ನೇ ವಚನವನ್ನ ಓದ್ರಿ. 124 ಮತ್ತು 125ನೇ ವಚನ. ಯಾರು ಈತ? Deal with your servant according to your mercy, and teach me your statutes. I am your servant, give me understanding, that I may know your testimonies. ಈ ವಾಕ್ಯ ಭಾಗದಲ್ಲಿ ನಾವು ಓದುವಾಗ ಅರ್ಥ ಆಗ್ತದೆ, ಐ ಆಮ್ ಯುವರ್ ಸರ್ವೆಂಟ್. ಫಸ್ಟ್ ಅವ್ನು ಮೊದಲದಾಗಿ ಹೇಳ್ತಿರೋದೇನು ಅಂದ್ರೆ, ಈ ಕೀರ್ತನೆ ಬರೆದವನು ನಾನು ದೇವರ ಸೇವಕ. ಈ ಕೀರ್ತನೆ ಬರೆದಂತವನು ಒಬ್ರು ದೇವರ ಸೇವೆ ಮಾಡ್ತಿದ್ದವನು, ಅವನ ಕುಟುಂಬ, ಬಹುಶಃ ಅವನ ಮಕ್ಕಳು ಎಲ್ಲರೂ ಕೂಡ ದೇವರ ಸೇವೆಗೋಸ್ಕರವಾಗಿ ತಮ್ಮ ಜೀವಿತವನ್ನ ಪ್ರತ್ಯೇಕಿಸಲ್ಪಟ್ಟಿದ್ದು ಎಂಬುದು ಈ ವಾಕ್ಯದಲ್ಲಿ ಗೊತ್ತಾಗ್ತದೆ. ಇವಾಗ 125ನೇ ವರ್ಷದಲ್ಲಿ ಕೂಡ ಅದನ್ನೇ ಹೇಳ್ತದೆ, ನಾನು ನಿನ್ನ ಸೇವಕನು. ಮೊದಲನೇದಾಗಿ ಈ ಕೀರ್ತನೆ ಬರೆದವರು ಯಾರು ಅಂತ ನಮಗೆ ಗೊತ್ತಾಗಿದೆ. ಯಾರಿಗೆ ಬಂದವರು? ದೇವ್ರ ಸೇವಕರು, ದೇವ್ರ ಸೇವೆ ಮಾಡ್ತಿದ್ದವರು. ಆತನ ಬಾಬು ಏನ್ ಹೇಳ್ತಿದ್ದಾನೆ? ವಾಟ್ ಇಸ್ ಹಿಸ್ ಟೆಸ್ಟಿಮನಿ? ವಾಟ್ he wants to tell us, what he wants to know us. ಏನನ್ನು ಹೇಳಬೇಕು ಅಂತಿದ್ದಾನೆ? ಬನ್ರಿ ಅದನ್ನು ಹೇಳ್ತಾನೆ. 85ನೇ ವಚನ read verse 85. 85ನೇ ವಚನ. ನಿಮ್ಮ ಧರ್ಮಶಾಸ್ತ್ರದಲ್ಲಿ ಅನುಸರಿಸದ ಗರ್ವಿಷ್ಠರು ನನಗಾಗಿ ಗುಂಡಿಗಳನ್ನು ಅಗೆದಿದ್ದಾರೆ. ಅವನು ಮೊದಲೇ ತನ್ನ ಸಾಕ್ಷಿಯನ್ನ ಅದನ್ನು ಹೀಗೆ ಹೇಳಕ್ ಶುರು ಮಾಡ್ತಾನೆ, ನಾನು ದೇವರ ಸೇವಕನು. ಅಂದ್ರೆ ನನ್ನ ಜೀವಿತ ಎಲ್ಲ ಸ್ವಾಮಿ ಸೇವೆಗಾಗಿ ನಾನು ಮುಡುಪಾಗಿಟ್ಟಿರ್ತಕ್ಕಂಥವನು. ನನ್ನ ಕುಟುಂಬವೇ ದೇವ್ರ ಸೇವೆ ಮಾಡ್ತಾರೆ. ಆದ್ರೆ ಈ ದೇವರ ವಾಕ್ಯವನ್ನು ಅರಿದೇ ಇರ್ತಕ್ಕಂಥವ್ರು ನನ್ನ ಹಿಂದೆ ಗುಂಡಿ ಅಗೀತಾರೆ. ಕನ್ನಡದಲ್ಲಿ ಗುಂಡಿ ಅಗಿಯುವುದು ಅಂದ್ರೆ ಬಹುಶಃ ಎಲ್ಲರಿಗೂ ಅರ್ಥ ಆಗುತ್ತೆ ಏನೋ ಗೊತ್ತಿಲ್ಲ. ಇಂಗ್ಲಿಷ್ ಅಲ್ಲಿ ಏನ್ ಬರ್ದಿದೆ? ಒಂದು 85ನೇ ವಚನದಲ್ಲಿ ಏನ್ ಬರ್ದಿದೆ ಇಂಗ್ಲಿಷ್ ಅಲ್ಲಿ? The proud have dug pits for me. Proud have dug pits for me. ಇದರ ಅರ್ಥ ಒಂದು ಅಲಂಕಾರ ಭಾಷೆನಲ್ಲಿ ಬರ್ದಿದೆ. ಏನು ಗುಂಡಿ ಆಗಿರೋದು ಅಂದ್ರೆ, ನಮ್ ಹಿಂದೆ ಗುಂಡಿ ಆಗಿರೋದು ನನ್ಗೇನ್ ಸಮಸ್ಯೆ? ಗುಂಡಿ ಆಗಿರ್ಬೇಕು ಸಂಬಂಧ ಅಲ್ಲ. ಅದ್ರ ಅರ್ಥ, ನಾನು ದೇವರ ಸೇವೆ ಮಾಡ್ತಿದ್ದೇನೆ, ಯೇಸು ಸ್ವಾಮಿ ಸುವಾರ್ತೆ ಸಾಕ್ತಿದ್ದೇನೆ, ಯೆಹೋವನ ಮಹಾಕಾರ್ಯಗಳನ್ನು ಪ್ರಕಟ ಮಾಡ್ತಾ ಇದ್ದೇನೆ, ನನ್ನ ಜೀವನ ಪೂರ್ತಿ ದೇವರ ಸೇವೆಗೋಸ್ಕರ ನಾನು ಮೀಸಲಾಗಿಟ್ಟಿದ್ದೇನೆ. ಆದ್ರೆ ಇದನ್ನ ಸಹಿಸದೇ ಇರ್ತಕ್ಕಂಥವ್ರು, ಇದನ್ನ ಅರ್ಗಿಸ್ಕೊಳ್ದೇ ಇರ್ತಕ್ಕಂಥವ್ರು, ಇದನ್ನ ಆಗದೆ ಇರ್ತಕ್ಕಂಥವ್ರು ನಾನು ಹೇಗೆ ಬೀಳ್ಬೇಕು ಅನ್ನೋದನ್ನ ಆಲೋಚನೆ ಮಾಡಿ ಗುಂಡಿ ಒಗಿತಾ ಇದ್ದಾರೆ. They are digging pits for me so that I may fall in that. I may not continue the ministry. Their intention is to make me fall down. ಅವ್ರ ಉದ್ದೇಶವೇ ನನ್ನನ್ನು ಗುಂಡಿಯಲ್ಲಿ ಬೀಳಿಸ್ಲಿಕ್ಕೋಸ್ಕರ. For what reason? For no reason.
This is the problem today everywhere, all over the country, all over the world. This is the problem. Wherever we find God's people serving themselves, they are committing themselves for the God's ministry, there will be a people to turn away. There will be hatred. There will be hatredness. There will be some problem. There will be pain. Every day. For what reason? For no reason. ಏನ್ ಕಾರಣ? ಏನೂ ಬೇಕಾಗಿಲ್ಲ. ನೀವು ಯೇಸು ಸ್ವಾಮಿ ನಂಬಿದೀನಿ ಅಂತ ಹೇಳಿ ಸಾಕು, ವಿರೋಧಿಗಳು ಹುಟ್ಟಬಾರ್ದು. ನೀವು ಯೇಸು ಸ್ವಾಮಿ ನಂಬಿದೀನಿ ಅಂತ ಹೇಳಿ ದ್ವೇಷ ಮಾಡಕ್ ಶುರು ಮಾಡ್ತಾರೆ. ನನ್ನನ್ನ ಒಂದ್ಸಾರಿ MIT ಇಂಜಿನಿಯರಿಂಗ್ ಕಾಲೇಜ್ ನಿಮಗೆ ಗೊತ್ತಿರಬೇಕು, ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ನಮ್ಮ ಮನೆ ಮುಂದೆ ಹೋಗೋದಲ್ಲಿ, ನಮ್ಮ ಮನೆಗೆ ತುಂಬಾ ನಾನು ಅವ್ರು ಬಹಳಷ್ಟು ಜನಕ್ಕೆ ಅಲ್ಲೆಲ್ಲ ಗೊತ್ತಿತ್ತು. ಅಲ್ಲಿ ಪ್ರಿನ್ಸಿಪಾಲ್ ಕೆಲವರೆಲ್ಲ ನಮ್ಗೆ ಗೊತ್ತಿತ್ತು, ಲೆಕ್ಚರ್ಸ್ ಎಲ್ಲ ಗೊತ್ತಿತ್ತು. ಅವರು NSS ಕ್ಯಾಂಪ್ ಮಾಡಿದ್ರು, ನ್ಯಾಷನಲ್ ಸರ್ವಿಸ್ ಕ್ಯಾಂಪ್ ಮಾಡಿದ್ರು. ಆ ಕ್ಯಾಂಪ್ ನಲ್ಲಿ ಒಂದು ದಿನ ನನ್ನನ್ನ ರಿಸೋರ್ಸ್ ಪರ್ಸನ್ ಆಗಿ ಕರೆದಿದ್ರು. ನನಗೆ ಕೊಟ್ಟಂತ ಟಾಪಿಕ್ ಏನಿತ್ತು ಅಂದ್ರೆ ವ್ಯಸನ ಮುಕ್ತ ಭಾರತ ಅಂತ, ಅಂದ್ರೆ ಡ್ರಗ್ಸ್ ಫ್ರೀ ಇಂಡಿಯಾ, ಅಂದ್ರೆ ನಶೆ ಮುಕ್ತ ಭಾರತ. ಈ ಡ್ರಗ್ಸ್ ಇದ್ರ ಕುರಿತಾಗಿ ಮಕ್ಕಳ ಜೊತೆ ಮಾತಾಡಿ ಸರ್, ನೀವು ಬಹಳ ಸೋಷಿಯಲ್ ವರ್ಕ್ ಮಾಡಿದಿರಿ ಗೊತ್ತು ಅಂತ ಕೇಳು. ನಾನು ಹೇಳಿದೆ ಓಕೆ, ನಾನು ಮಾತಾಡು. ನನಗೆ 1 ಗಂಟೆ ಸಮಯ ಕೊಟ್ಟಿದ್ರು, ನಾನು ಮಾತಾಡು. ಅಲ್ಲಿ ಬಹಳಷ್ಟು ಜನರು, ಅಲ್ಲಿ ಇದ್ದಂತ ಪ್ರೊಫೆಸರ್ಸ್, ವಿದ್ಯಾರ್ಥಿಗಳು ಬಂದು ನನ್ನನ್ನು ಆಮೇಲೆ ಮಾತಾಡ್ಸಿದ್ರು. ಸರ್, ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ, ನೀವು ಚೆನ್ನಾಗಿ ಮಾತಾಡಿದ್ರಿ, ನೀವು ಬಹಳಷ್ಟು ಸಮಾಜ ಸೇವೆ ಮಾಡ್ತಿದ್ರಿ. ವಿ ಹ್ಯಾವ್ ಮಿನಿಸ್ಟ್ರಿ ಅಮಾಂಗ್ ದೇವದಾಸಿಸ್, ವಿ ಹ್ಯಾವ್ ಮಿನಿಸ್ಟ್ರಿ ಅಮಾಂಗ್ ಪುವರ್ ವಿಮೆನ್, we have ministry among orphans, we have slum ministry, we have many ministries. I am taking part in that. ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಭಾಗ ಹೇಳಿದ್ರೆ ನಾವು ಈಗ ಮಾಡ್ತಾ ಇದ್ದೀವಿ. ಬಹಳ ಜನ ಖುಷಿ ಪಡ್ತಾರೆ. ಇದೆಲ್ಲ ಆದ್ಮೇಲೆ ನಾನು ಹೇಳುವಾಗ ಸಮಾಜ ಸೇವೆ ಹೀಗೆ ಮಾಡ್ತಿದೀವಿ ಅಂತ ಹೇಳಿ ಎಲ್ಲರೂ ಖುಷಿ ಪಡ್ತಾರೆ. ಆಮೇಲೆ ಕೆಳಗಡೆ ಬಂದು ನನ್ಗೊಬ್ರು ಪ್ರೊಫೆಸರ್ ಮಾತಾಡುವಾಗ ಹೇಳಿದ್ರು, ನನಗೆ ಯಾರು ಕೇಳಿದ್ರು ನೀವು ಕ್ರಿಶ್ಚಿಯನ್ ಅಂತ. ಅದು ಹೌದು ಸರ್, ಯೇಸು ಸ್ವಾಮಿ ನಾನು. ಅವ್ರ ಮುಖನೇ ಸಬ್ಗ ಹೋಯ್ತು. ಅಷ್ಟು ಖುಷಿಯಾಗಿ ಮಾತಾಡ್ತಿದ್ದರು. ಸರ್, ಎಂತ ಚಂದ ಮಾತಾಡಿದ್ರಿ ನೀವು, ಎಷ್ಟು ಚೆನ್ನಾಗಿ ಹೇಳಿದ್ರಿ ನೀವು, ಅಂತ ಸಮಾಜ ಸೇವೆ ಮಾಡ್ತಿದ್ರಿ, ಹೀಗೆ ಮಾಡ್ತಿದ್ರಿ ಅಂತ ಹೇಳಿದವನು, just because he came to know that I am a believer of Jesus Christ, his face was, very sad. I could understand by his face it was not him. Why? What is the reason? Tell me, what is the reason? For no reason. ಕಾರಣವೇ ಇಲ್ಲ. This is the society today. If you say, I follow Jesus Christ, you will be hate. They will hate you. They will count you as, somebody who is against of their culture, against of their religion, against of society. They can blame you like anything. ಹಾಗೆಯೇ ಈ ಸೇವಕನಿಗೂ ಕೂಡ ಹಾಗೆ ಅಂತ. ಆತನು ದೇವರ ಸೇವೆ ಮಾಡ್ತಿದ್ದಾನೆ, ಸ್ವಾಮಿಗಾಗಿದ್ದಾನೆ. ಅವನ ಹಿಂದೆ ಗುಂಡಿಕೊಳ್ಳೋರು ಬಹಳಷ್ಟು ಜನ ಹೋಗ್ಬಾರ್ದು. ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಾನೆ, ಹೀಗೆ ಇದ್ದಿದ್ರಿಂದ ನಾನು ಏನ್ ಸೇವೆ ಮಾಡೋದು, ಹೇಗ್ ಬದುಕೋದು, ನನ್ ಬದುಕು ಹೆಂಗಾಗಿದೆ, ನನ್ ಜೀವನ ಹೇಗಾಗಿದೆ ಅಂದ್ರೆ 83ನೇ ವಚನ. ಬೇಗ ಓದ್ರಿ, 83ನೇ ವಚನ. ಹೊಗೆಯಲ್ಲಿ ನೇತು ಹಾಕಿರುವ ಯುದ್ಧದಲ್ಲಿ ಹೀಗೆ ನಾನು ದೇವ್ರ ಸೇವೆ ಮಾಡ್ತಾ ಇರೋದ್ರಿಂದ ನನ್ಗೆ ಆಗ್ಬೇಕಂತವ್ರು ಗುಂಡಿ ಆಗಿತಾ ಇದಾರೆ. ಇದರಿಂದ ನನ್ನ ಜೀವನ ಹೇಗಾಗಿದೆ, ಹೊಗೆಯಲ್ಲಿ ನೇತು ಹಾಕಿದ ಬುದ್ಧರಿಯಂತೆ ನನ್ನ ಜೀವನ ಆಗಿದೆ. ನಿಮ್ಗೆಲ್ಲರೂ ಗೊತ್ತಿದೆಯೇನೋ ಗೊತ್ತಿಲ್ಲ, ನಮ್ಮ ತಂದೆ ತಾತಂದ್ರಿಗೆಲ್ಲ ಗೊತ್ತು ಈ ಹಳೆ ಕಾಲದಲ್ಲಿ ಹೊಗೆಯಲ್ಲಿ ನೇತು ಹಾಕಿದ ಬುದ್ಧರಿ ಅಂತ. ಇವತ್ ನಾವು ಫೈರ್ ಉಂಡೆ ಇಲ್ಲ, ಸೌದೆನೇ ಇಲ್ಲ, ಎಲ್ಲ ಗ್ಯಾಸ್, ಎಲೆಕ್ಟ್ರಿಕ್ ಸ್ಟವ್ ಈಗೆಲ್ಲ ಇದೆ, ಬೆಂಕಿ ಹಾಕೋದೇ ಇಲ್ಲ. ಆ ದಿನಗಳಲ್ಲಿ ಸೌದೆ ಬಿಟ್ರೆ ಬೇರೆ ಏನು ಅಡಿಗೆ ಮಾಡಕ್ ಸೌದೆನೆ, ಆ ಸೌದೆನೇ ಮಾಡೋದು. ನಮ್ಮ ಹಾಗೆ ಆ ದಿನಗಳಲ್ಲಿ ಈ ಅಲ್ಮೇರ, ಕಬಾರ್ಡ್ಸ್, ಸೆಲ್ಫ್ ಈ ತರ ಏನು ಇರ್ಲಿಲ್ಲ. ಮನೆ ಒಂದು ಮೂಲೆಯಲ್ಲಿ ಒಲೆ ಹಾಕ್ತಿದ್ರು, ಅದಕ್ಕೆ ಸೌದೆ ಹಾಕೋರು, ಉರಿ ಹಾಕೋರು, ಪಾತ್ರೆ ಇಟ್ಬಿಟ್ಟು ಅಡಿಗೆ ಮಾಡೋರು. ಮನೆಗಳಲ್ಲಿ ಅವ್ರ ಬ್ಯಾಗು ಅಥವಾ ಬಟ್ಟೆ ಏನಾದ್ರು ನೇತ್ ಹಾಕ್ಬೇಕು ಅಂದ್ರೆ ಮರದ ಗೂಟ ಹೊಡಿತಿದ್ರು. ಮರದ ಗೂಟದನ್ನ ಗೋಡೆ ಹೊಡಿತಾ ಇದ್ರು. ಆ ಗೂಟಕ್ಕೆ ಏನಾದ್ರು ತಂದ್ರೆ ಅದು ಬಂದ್ರೆ ನೇತ್ ಹಾಕೋರು. ಅದೇ ಅವ್ರ ಅಲ್ಮೇಲೆ, ಅದೇ ಅವ್ರ ಕಬೋರ್ಡ್, ಅದೇ ಅವ್ರ ಸೆಲ್ಫ್. ಹಾಗೆ ಇವ್ನು ಹೇಳ್ತಿದ್ದಾನೆ,
ನನ್ನ ಜೀವನ ಹೇಗಾಗಿದೆ ಅಂದ್ರೆ ಕೆಳಗಡೆ ಬೆಂಕಿ ಹಾಕ್ತಾ ಇದ್ದಾರೆ, ಅಡಿಗೆ ಮಾಡ್ತಿದ್ದಾರೆ, ಹೊಗೆ ಮೇಲ್ಗೆ ಹೋಗ್ತಿದೆ, ಮೇಲ್ಗಡೆ ವೈನ್ ಸ್ಕಿನ್, ವೈನ್ ಬಾಟಲ್, ಲೆದರ್ ಬಾಟಲ್, ಆ ಚರ್ಮದ ಚೀಲದಲ್ಲಿ ಮಾಡಿದಂತ ದ್ರಾಕ್ಷರಸದ ಗುಡ್ಡಲ್ಲಿ ನೇತು ಹಾಕಿದ್ರೆ ಕೆಳಗಡೆ ಬೆಂಕಿ ಹಾಕ್ತಾ ಇದ್ರೆ ಹೇಗಾಗಿರುತ್ತೆ? ಬಹಳಷ್ಟು ಹೊಗೆ ಕುಡಿದು 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 ಹೊಗೆ ಅಂಟ್ಕೊಂಡು ಅದ್ರ ಕಲರೇ ಬದಲಾಗೋಗಿರುತ್ತೆ, ಅದ್ರ ಶೇಪೇ ಚೇಂಜ್ ಆಗಿ ಹೋಗಿರುತ್ತೆ. ಈ ಸೇವಕರು ಹೇಳ್ತಿದ್ರೆ ನನ್ನ ಜೀವನ ಐ ಹ್ಯಾವ್ ಲಾಸ್ಟ್ ಮೈ ಶೇಪ್. ನಾನು ನನ್ನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಹೊಗೆಯಲ್ಲಿ ನೇತು ಹಾಕಿದ ಬದಲು ಇದ್ದ ನನ್ನ ಜೀವನ. ಯಾಕಾಗಿ ಜನರು ನನ್ನ ಇಷ್ಟಪಡಲ್ಲ, ನಾನ್ ಸೇವೆ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ, ದೇವರು ಅಂತ ಹೇಳಿದ್ರೆ ಇಷ್ಟ ಆಗಲ್ಲ, ಎಲ್ಲ ಜೊತೆ ನಾನು ಕುಣಿತೀನಿ ನೀನು ಕುಣಿ ಅಂದ್ರೆ ಎಲ್ಲ ಖುಷಿ ಆಗೋದು. ಇವನು ಹಾಗೆ ಮಾಡೋದಿಲ್ಲ, ದೇವ್ರ ಸೇವೆ ಮಾಡ್ತಿದ್ದಾನೆ, ವಾಕ್ಯ ಹೇಳಕ್ ಹೋಗ್ತಾನೆ, ತಪ್ಪು ತಪ್ಪು ಅಂತ ಹೇಳ್ತಾರೆ, ಇದು ಪಾಪ ಪಾಪ ಅಂತ ಹೇಳ್ತಾರೆ, ಯಾವ್ದು ಜನರಿಗೆ ಆಗೋದಿಲ್ಲ. ಅಂತಹ ಸ್ಥಿತಿಯಲ್ಲಿ ನಾನಿದ್ದೇನೆ. ಆಮೇಲೆ 95ನೇ ವಚನದಲ್ಲಿ ಹೇಳ್ತಾನೆ, ಇನ್ನೂ ಕೆಲವು ಜನರಿದ್ದಾರೆ, ಏನ್ ಹೇಳ್ತಾರೆ ಅವರು 95ನೇ ವಚನದಲ್ಲಿ? ದುಷ್ಟರು ನನ್ನನ್ನು ಸಂವಾದಿಸಬೇಕೆಂದು ಮುಚ್ಚಿ ನೋಡುತ್ತಾರೆ. ಇವನು ಏನು ಕೆಟ್ಟದ್ ಮಾಡಿಲ್ಲ, ಯಾರಿಗೂ ತೊಂದರೆ ಕೊಟ್ಟವನಲ್ಲ, ಆದ್ರೆ ದುಷ್ಟರು ನನ್ನನ್ನು ಸಂಹರಿಸಬೇಕೆಂದು ಹೊಂಚಿ ನೋಡ್ತಾರೆ. ಹೊಂಚಿ ನೋಡ್ತಾರೆ. ಹೊಂಚಿ ನೋಡುವುದು ಅಂದ್ರೆ ಕನ್ನಡದಲ್ಲಿ they are hiding themselves, they are trying to kill him, they are trying to finish him off. ಏನು ಹೊಂಚಿ ನೋಡ್ಕೊಂಡು ಮರೆಯಲ್ಲಿ ಕುಳಿತು ಅವನ ಸಾಯಿಸ್ಬೇಕು, ಅವನ ಹಾಳು ಮಾಡ್ಬೇಕು ಎಂಬುದಾಗಿರ್ತಕ್ಕಂಥವ್ರು ಜಾಸ್ತಿ ಆಗ್ತಾರೆ. ನನ್ನ ಪ್ರೀತಿ ದೇವ ಜನರೇ, ಇವತ್ತಿನ ಸಮಾಜ ದೇವರ ಸೇವಕರು ಅಥವಾ ದೇವ್ರ ಮಕ್ಕಳ ಕಂಡು ನೋಡುವಂತ ದೃಷ್ಟಿ ಇದೆ. ಯಾವ ಕಾರಣಕ್ಕಾಗಿ? ನೀವು ಯಾವ ಕಾರಣ ಬೇಕು, ನಾನು ಮೊನ್ನೆ ಹಾಸನಲ್ಲಿ ಹೋಗಿದ್ದಾಗ ಅಲ್ಲೊಂದು ಸಹೋದರ ಹೇಳ್ತಿದ್ರು, ನಮ್ಮ ಅಕ್ಕಪಕ್ಕದವ್ರು ನನ್ ಕಂಡ್ರೆ ಆಗಲ್ಲ. ಯಾಕೆ ಅಂತ ಅಂದ್ರೆ, ಏನಕ್ಕೆ ಅಂದ್ರೆ ಅವ್ರು ಹೇಳ್ತಾರೆ, ಯಾಕೆಂದ್ರೆ ನಾನು ಸಾಲ ಕೇಳಲ್ವಲ್ಲ, ಅದೇ ಅವ್ರಿಗೆ ಸಮಸ್ಯೆ. ಏನಕ್ಕೆ ನಾನು ಸಾಲ ಕೇಳಲ್ವಲ್ಲ? ಅವ್ರು ಹೇಳ್ತಾರೆ, ಅಲ್ಲ ರೀ, ಎಲ್ಲಿಂದ ಬರುತ್ತ್ರಿ ನಿಮ್ಗೆ ಇಷ್ಟು ದುಡ್ಡು? ಹೆಂಗ್ರಿ? ನಾವು ಎಲ್ಲೋ ಆ ಬ್ಯಾಂಕಲ್ಲೂ ಸಾಲ ಇದೆ, ಈ ಬ್ಯಾಂಕಲ್ಲೂ ಸಾಲ ಇದೆ, ಈ ಬ್ಯಾಂಕಲ್ಲೂ ಸಾಲ ಇದೆ, ಎಲ್ಲಾ ಕಡೆ ಲೋನ್, ಸ್ಯಾಲ್ರಿ ಮೇಲೂ ಲೋನ್ ಇದೆ, ಮನೆ ಮೇಲಿದೆ, ತಲೆ ಮೇಲೂ ಲೋನ್ ಇದೆ, ಎಲ್ಲೂ ಲೋನ್ ಇಲ್ಲದೆ ಜಾತಿ ಇಲ್ಲ. ಆದ್ರೂ ಕೂಡ ಅವ್ರಿಗೆ ಆಸೆ ಕಡಿಮೆ ಆಗಿಲ್ಲ, ತೃಪ್ತಿ ಆಗ್ತಾ ಇಲ್ಲ. ನೀವು ಯಾರ ಹತ್ರ ಸಾಲ ಕೇಳೋದಿಲ್ವಲ್ಲ, ಹೇಗ್ ಬರುತ್ತಿದ್ದೀರಿ ಅಂತ ಅವ್ರು ನಮ್ಗೆ ಇದ್ದಿದ್ರೆ ಅಡ್ಜಸ್ಟ್ ಮಾಡ್ಕೊತಾರೆ. ಏನೋ ಗುಟ್ಟಿದೆ ನಿಮ್ಮಲ್ಲಿ, ಏನೋ ಮೋಸ ಮಾಡ್ತಿದ್ದೀರಿ, ಏನೋ ಅನ್ಯಾಯ ಮಾಡ್ತಿದ್ದೀರಿ, ಏನೋ ಕೆಟ್ಟದಿದೆ, ಈ ಕಾರಣಕ್ಕೆ ನನ್ನನ್ನು ಇಷ್ಟಪಡಲ್ಲ. ಊರೆಲ್ಲ ಸಾಲ ಮಾಡ್ಕೊಂಡು ಕೊಡ್ದೇನೆ ಎಲ್ಲ ಕೇಳಿ ಹೇಳಿ ಕೊಡೋ ಹಂಗೆ ಅಂದಿದ್ರೆ ಎಲ್ಲ ಖುಷಿ ಆಗ ನಮ್ಮಂಗೆ ಬಿಡ ಒಳ್ಳೆ. ನಾವು ಸಾಲ ಕೇಳ್ತಾ ಇಲ್ಲ, ಅದಕ್ಕೆ ಅವ್ರು ದ್ವೇಷ ಮಾಡ್ತಾರೆ. ಲುಕ್ ಅಟ್ ದಿ ಸ್ಟೇಟಸ್ ಆಫ್ ಸೊಸೈಟಿ, ಈ ಸಮಾಜದ ಸ್ಥಿತಿಗತಿ ನೋಡಿ. ಆ ರೀತಿಯಾಗಿ ಕ್ರೈಸ್ತರನ್ನ, ಯೇಸು ಸ್ವಾಮಿ ಅವರನ್ನು ನೋಡುವಂತ ಕಾಲ ಇದೆ. ಈತನು ಕೂಡ ಹೇಳ್ತಾನೆ, ದುಷ್ಟರು ಒಂದು ನನ್ಗೆ ಹಿಂದೆ ಗುಂಡಿ ಹಾಕಿತಾ ಇದ್ರೆ, ನನ್ನ ಜೀವನ ಹೊಗೆಯಲ್ಲಿ ನೇತು ಹಾಕಿದ ಬುದ್ಧಲಿ ಅಂತ ಆಗಿದೆ. ದುಷ್ಟರು ನನ್ನನ್ನು ಹೊಂಚಿ ನೋಡಿ ಸಾಯಿಸ್ಬೇಕು, ಅವ್ನ್ ಮುಗಿಸ್ಬೇಕು, ಹಾಳು ಮಾಡ್ಬೇಕು, ಅವ್ರ ಪ್ರಾರ್ಥನೆ ಸೇರ್ಬಾರ್ದು, ಅವ್ರ ಕುಟುಂಬ ಚರ್ಚೆ ಹೋಗ್ಬಾರ್ದು, ಅವ್ರು ಓದಬಾರ್ದು, ಅವ್ರು ಪ್ರಾರ್ಥಿಸಬಾರ್ದು, ಅವ್ರ ದೇವರಿಗೆ ಬದುಕಬಾರ್ದು, ಅವ್ರ ಆರಾಧನೆ ಮಾಡ್ಬೇಕು. ಇದೇ ಅವ್ರ ಉದ್ದೇಶ. ಹೇಗಾದ್ರೂ ಮಾಡಿ ಅವ್ರು ಮುಗಿಸ್ಬೇಕು ಅನ್ನೋದೇ ಅವರ ಅನೇಕ ಉದ್ದೇಶ. ಈ ರೀತಿಯಾಗಿರುವಾಗ ಅವ್ರು ಪ್ರಾರ್ಥನೆ ಮಾಡ್ತಾರೆ, ದೇವ್ರೆ ಯಾಕೆ ಹೀಗೆ? ನಾನು ಯಾರಿಗೂ ಅನ್ಯಾಯ ಮಾಡಿದವನಲ್ಲ, ನಾನು ಯಾರಿಗೂ ದ್ರೋಹ ಮಾಡಿದವನಲ್ಲ, ಯಾರು ಕೇಳ್ಬೋದು ನಾನು ಇದು ಮಾಡ್ದಲ್ಲ, ಇತರ ಒಳ್ಳೆದನ್ನ ಪ್ರಾರ್ಥನೆ ಮಾಡ್ತಿದೆ, ಅವರು ಅಭಿವೃದ್ಧಿಗೋಸ್ಕರ ನಾನಿದ್ದೇನೆ, ಆದ್ರೂ ಕೂಡ ಯಾಕೆ ಹೀಗೆ ಅನ್ನೋದು ಆ ಸೇವಕನ ಮನಸ್ಸಲ್ಲಿ ಚಿಂತೆ ಶುರುವಾಗಿದೆ. They started thinking, why these people are hating me? Why they are against of me? Why they oppose me? I am not doing anything of them. Rather, I am praying for them. I am helping them. I am here to support them. But even after doing all these things, they hate me. He started thinking and looked into heaven and he prayed. ಕರ್ತನಿಗೆ ಪ್ರಾರ್ಥನೆ ಮಾಡಕ್ ಶುರು ಮಾಡ್ತಾನೆ. ಏನಂತ ಪ್ರಾರ್ಥನೆ ಮಾಡ್ತಾನೆ ಬನ್ನಿ ನೋಡೋಣ. 148 ಮತ್ತೆ 149ನೇ ವಚನದಲ್ಲಿ ಹೇಳ್ತಾನೆ. 148 ಮತ್ತು 149ನೇ ವಚನದಲ್ಲಿ, My eyes are awake through the night watches, that I may meditate on your word. ಆತನು ನಾನು ಓದ್ತೇನೆ ಕನ್ನಡದಲ್ಲಿ 148 ಮತ್ತೆ 149ನೇ ವಚನದಲ್ಲಿ ನಾನು ಓದ್ತೇನೆ, ಕೇಳಿಸ್ಕೊಳ್ರಿ.
ಇರುಳಿನ ಒಂದೊಂದು ಜಾವವನ್ನು ಮುಂಬಂದು ನಿನ್ನ ನುಡಿಯನ್ನು ಧ್ಯಾನಿಸುತ್ತೇನೆ. ಯೆಹೋವನೇ, ನಿನ್ನ ಕೃಪೆಗೆ ತಕ್ಕಂತೆ ನನ್ನ ಮನೆಯನ್ನು ಕೇಳು ಎಂಬುದಾಗಿ ಪ್ರಾರ್ಥನೆ. ಅದು ಮುಂಜಾನೆ ಎದ್ದು ಕರ್ತನಿಗೆ ಪ್ರಾರ್ಥನೆ ಮಾಡಿ ಶುರು ಮಾಡ. ದೇವರೇ, ನಾನ್ ದೇವ್ರ ಸೇವೆ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡು ನಾನು ಸೇವೆಗೆ ಬಂದೆ. ಯಾರಿಗೂ ಅನ್ಯಾಯ ಮಾಡ್ತಾ ಇಲ್ಲ, ಯಾರಿಗೂ ಕೆಟ್ಟದ್ ಮಾಡ್ತಿಲ್ಲ. ಆದ್ರೂ ನನ್ನನ್ನ ನಿಷ್ಕಾರಣವಾಗಿ ದ್ವೇಷಿಸ್ತಕ್ಕಂಥ ಜಾಸ್ತಿ ಆಗ್ತಿದ್ರೆ, ನನ್ನನ್ನ ಸಾಯಿಸ್ಬೇಕು ಅಂತ ಹೊಂಚು ನೋಡೋರು ಜಾಸ್ತಿ ಆಗ್ತಿದ್ರೆ, ನನ್ನ ಮೇಲೆ ದ್ವೇಷಕಾರವರೇ ಜಾಸ್ತಿ ಆಗಿದಾರಲ್ಲ, ಯಾಕೆ ನಾನು ಏನ್ ಮಾಡಿದ್ದೀನಿ? ನನ್ಗೆ ಏನಾದ್ರೂ ತಪ್ಪಿದ್ರೆ ಹೇಳು, ನಾನು ತಿಳಿದುಕೊಳ್ತೇನೆ. ಅಥವಾ ಅವ್ರದ್ದು ಏನ್ ಸಮಸ್ಯೆ ಅದನ್ನಾದ್ರೂ ಹೇಳು ನನಗೆ. ಯಾಕೆ ಜನ ನನ್ನ ದ್ವೇಷ ಮಾಡ್ತಾರೆ? ದಿಸ್ ವಾಸ್ ಹಿಸ್ ಥಿಂಕಿಂಗ್, ದಿಸ್ ವಾಸ್ ಹಿಸ್ ಪ್ರಾಬ್ಲಮ್. He started requesting, he started praying towards God. ಕರ್ತನಿಗೆ ಪ್ರಾರ್ಥನೆ ಮಾಡಿ ಶುರು ಮಾಡ. ಅವನು ಹೇಳ್ತಾನೆ, ನನ್ನ ಮೊರೆಯನ್ನು ಕೇಳು ನನ್ನ ಪ್ರಾರ್ಥನೆ. ಯಾಕೆ ಸುಮ್ಮನಿದ್ದಿ? ನಾನು ಯಾಕೆ ನನ್ನ ಜನಗಳು ನನ್ನ ಇಷ್ಟೊಂದು ದ್ವೇಷ ಮಾಡ್ತಾರೆ? ಹೋಗಿ ಜನಗಳು ಬೇಡಿ, ಅವ್ರು ಸ್ವತಃ ಅವ್ರ ಜೊತೆ ಬರ್ತೀನಿ ಅಂತ ಹೇಳ್ಕೊಂಡರೂ ಕೂಡ ತೊಂದರೆ ಕೊಡ್ತಾರೆ. ಹೀಗೆ ಪ್ರಾರ್ಥಿಸುವಾಗ ಅವ್ನು ಮಾಡಿದಂತ ಪ್ರಾರ್ಥನೆ ಏನ್ ಗೊತ್ತಿಲ್ಲ? 166ನೇ ವಚನ. 166ನೇ ವಚನದಲ್ಲಿ ನಾವು ಹೀಗೆ ಹೋಗ್ತೇವೆ, ಓದ್ತೀರಾ? ಯೆಹೋವನೇ, ಯಾವಾಗ ರಕ್ಷಿಸುವಿ ಎಂದು ನಿರೀಕ್ಷಿಸುತ್ತಾ ಇದ್ದೇನೆ. ಲಾರ್ಡ್, when will you save me? When? How long I should go like this? ಈ ರೀತಿಯಾಗಿ ಎಷ್ಟು ದಿನ ನಾನು ಹೀಗೆ ಮುಂದುವರಿಲಿ? All through my life I have been hated. People oppose me for no reason. ಯಾವ ಕಾರಣದಿಂದಲೇ ನನ್ನನ್ನು ದ್ವೇಷ ಮಾಡ್ತಾ ಇದ್ದಾರೆ. ಯಾಕೆ ಸ್ವಾಮಿ? ನನ್ನ ಪ್ರಾರ್ಥನೆ ಯಾವಾಗ ಕೇಳ್ತಿ ಎಂಬುದಾಗಿ ಆತನು ದೇವರಿಗೆ ಮೊರೆ ಇಡಲಿಕ್ಕೆ ಶುರು ಮಾಡಿದ. ಇನ್ನೊಂದು ವಚನದಲ್ಲಿ ಹೀಗೆ ಹೇಳ್ತಾನೆ, 84ನೇ ವಚನದಲ್ಲಿ. Look at 84, verse 84. ಓದ್ತೀರಾ? How many are the days of your servant? When will you execute judgment on those who persecute me? When? Look at the verse. He says, when will you execute judgment? When will you make them understand? When they will be honored? When they will understand I am righteous? Why not? ಯಾಕೆ ಕರ್ತನೆ? ಯಾಕೆ ಹೀಗಾಗ್ತಾ ಇದೆ? ನಾನು ದೇವ್ರ ಸೇವೆ ಮಾಡೋದೇ ತಪ್ಪ? ನಾನು ಆರಾಧನೆ ಮಾಡೋದೇ ತಪ್ಪ? ವಾಕ್ಯ ಓದೋದೇ ತಪ್ಪ? ಪ್ರಾರ್ಥನೆಗೆ ಹೋಗೋದೇ ತಪ್ಪ? ಏನ್ ಅಪರಾಧ ಮಾಡಿದ್ದೇನೆ? ದೇವ್ರೆ, ನೀನಾದ್ರೂ ನನಗೆ ಸಹಾಯ ಮಾಡು ಎಂಬುದಾಗಿ ಮುಂಜಾನೆ, ಇನ್ನೂ ಮುಂಜಾನೆ, ಅರ್ಲಿ ಮಾರ್ನಿಂಗ್, ವೆರಿ ಅರ್ಲಿ ಇನ್ ದ ಮಾರ್ನಿಂಗ್, ಈ ಸ್ಟಾರ್ಟೆಡ್ ಪ್ರೇಯಿಂಗ್ ಟು ದ ಗಾಡ್. ಇಷ್ಟೆಲ್ಲ ನಡೀತಾ ಇದ್ದಾಗ ಅವನ ಮನೆಯಲ್ಲಿ ಅವನ ಪತ್ನಿ, ಅವನ ಮಕ್ಕಳು, ಸಮಸ್ಯೆ, ವಿರೋಧ ಇವುಗಳೆಲ್ಲ ಮಧ್ಯೆ ಇದ್ದಾಗ ಆತನ ಹೇಳ್ತಾನೆ, ಇಷ್ಟೆಲ್ಲ ನಡೀತಾ ಇದ್ದಾಗಲೂ ಕೂಡ ನಾನು ಇದನ್ ಮಾತ್ರ ಮಾಡ್ಲಿಲ್ಲ, ಇದನ್ ಮಾತ್ರ ಬಿಡಲಿಲ್ಲ. ಯಾವುದನ್ನ ಅವನು ಹೇಳ್ತಾನೆ, ಬನ್ರಿ ನೋಡೋಣ. 109ನೇ ವಚನ. 109ನೇ ವಚನ ಓದ್ತೀರಾ? ನಾನು ಯಾವಾಗಲೂ ಕೈಯಲ್ಲಿ ಜೀವ ಹಿಡಿಯುತ್ತೇನೆ, ಆದರೂ ನಿನ್ನ ಧರ್ಮಶಾಸ್ತ್ರವನ್ನು ಮರೆಯುವುದಿಲ್ಲ. ನೋಡ್ರಿ, ನಾನು ಜೀವನ ಕೈ ಹಿಡ್ಕೊಂಡು ಬದುಕ್ತಾ ಇದ್ದೀನಿ. ಯಾವಾಗ ನನ್ನ ಮೇಲೆ ಎದುರು ಬೀಳ್ತಾರೋ, ಯಾವಾಗ ನನ್ನನ್ನು ಸಾಯಿಸ್ತಾರೋ, ಯಾವಾಗ ಬಡಿತಾರೋ, ಯಾವಾಗ ಬೈತಾರೋ ಗೊತ್ತೇ ಇಲ್ಲ ನನಗೆ. ಆ ರೀತಿಯಾಗಿ ಜೀವನ ಕೈ ಹಿಡ್ಕೊಂಡು ಬದುಕ್ತಾ ಇದ್ದೇನೆ. ಆದ್ರೂ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದ್ರು, ಇಷ್ಟೆಲ್ಲ ವಿರೋಧಗಳಾಗ್ತಾ ಇದ್ರು, ಇಷ್ಟೆಲ್ಲ ಜನರು ನನ್ನನ್ನ ಹೇಸ್ತಾ ಇದ್ರು ಕೂಡ ನಾನು ವಾಕ್ಯ ಓದುವುದನ್ನು ಮಾತ್ರ ಬಿಡಲಿಲ್ಲ. ನಾನು ಧರ್ಮಶಾಸ್ತ್ರ ಓದುವುದನ್ನು ನಿಲ್ಲಿಸ್ತಿಲ್ಲ, ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸ್ತಿಲ್ಲ, ನಾನು ಉಪವಾಸ ಮಾಡುವುದನ್ನು ನಿಲ್ಲಿಸ್ತಿಲ್ಲ, ಆರಾಧನೆ ಮಾಡುವುದನ್ನು ನಿಲ್ಲಿಸ್ತಿಲ್ಲ. ಅಷ್ಟೆಲ್ಲಾರು ಮಾಡ್ತಾ ಇದ್ರು, ಯಾಕೆ ನನ್ನ ಪ್ರಾರ್ಥನೆ ಕೇಳ್ತೀರ ಸ್ವಾಮಿ ಅನ್ನದೇ ಈ ಭಕ್ತನ ಪ್ರಾರ್ಥನೆ. ಆತನು ಹೀಗೆ ಹೇಳ್ತಾನೆ, ನೋಡ್ರಿ 83ನೇ ವಚನ. 83ನೇ ವಚನ, verse 83. ಹೊಗೆಯಲ್ಲಿ ನೇತು ಹಾಕಿರುವ ಕುದ್ದಲಿಯಂತಿದ್ದೇನೆ, ಆದರೂ ನಿನ್ನ ನಿಬಂಧನೆಗಳನ್ನು ಮರೆಯಲ್ಲ. ನನ್ನ ಜೀವನ ಹೊಗೆಯಲ್ಲಿ ನೇತು ಹಾಕಿದ ಬುದ್ಧಲಿ ಅಂತಿದ್ದೇನೆ. ಅಂದ್ರೆ ಮನೆಯಲ್ಲಿ ಬಗೆ ತುಂಬಿಕೊಂಡು ಯಾಕೆ ಖುಷಿಯಾಗಿರಕ್ಕಾಗುತ್ತೆ? ಆಗುತ್ತಾ? ಸಫೋಕೇಶನ್ ಆಗುತ್ತೆ, ಇರುಸು ಮುರುಸು ಆಗುತ್ತೆ, ಜೀವನವೇ ಹಾಗಾಗಿ ಹೋಗಿದೆ ನನಗೆ. ಆದ್ರೂ ದೇವರು ವಾಕ್ಯ ಮಾತ್ರ ನಾನು ಮರೆಯಲಿಲ್ಲ, ದೇವ್ರ ವಾಕ್ಯ ಓದೋದು ನಾನು ನಿಲ್ಲಿಸ್ಲಿಲ್ಲ. ಸ್ವಾಮಿ, ಇಷ್ಟೆಲ್ಲ ಆಗ್ತಾ ಇದ್ರು, ಯಾಕೆ ನೀನು ಸುಮ್ಮನೆ ಮೌನವಾಗಿದೆಯಲ್ಲ? ನನ್ಗೆ ಯಾವಾಗ ಉತ್ತರ ಕೊಡ್ತೀವಿ? ಯಾವಾಗ ನನ್ನ ಜೀವನ ಸರಿ ಹೋಗುತ್ತೆ?
ನಾನು ಯಾವಾಗ ನಾನು ಅಪೇಕ್ಷೆ ಪಟ್ಟಂತ ಜೀವನ ಸರಿ ಬದುಕಬಹುದು ಅನ್ನೋದೇ ಈ ಭಕ್ತನ ಪ್ರಾರ್ಥನೆ ಆಗಿತ್ತು. ಹೀಗೆ ಅವನು ಪ್ರಾರ್ಥನೆ ಮಾಡುವಾಗ ಅವನು ಹೇಳ್ತಾನೆ, ನೌ ಐ ಹ್ಯಾವ್ ಫೌಂಡ್ ದ ವೇ. ನನ್ಗೆ ಈಗ ಗೊತ್ತಾಯ್ತು ಕರ್ತನು ಯಾಕೆ ಹೀಗೆ ಮಾಡ್ತಿದ್ದಾನೆ ಎಂದಾಗಿ ಉತ್ತರ ಕೊಟ್ಟ. ನನ್ನ ಪ್ರಾರ್ಥನೆ ಕೇಳಿದ ಕರ್ತನು ಉತ್ತರ ಕೊಟ್ಟ. ಏನಕ್ಕಾಗಿ ಯಾಕೆ ಅಂತ ನೋಡಿ ಅವರೇ ಹೇಳ್ತಾನೆ. 26ನೇ ವಚನವನ್ನು ನೋಡಿ, 26ನೇ ವಚನ ಓದ್ತೀರಾ? ನನ್ನ ಯಾತ್ರಾನುಭವವನ್ನು ನಿನಗೆ ಹೇಳಿಕೊಂಡಾಗ ನನಗೆ ಸದುತ್ತರವನ್ನು ದಯಪಾಲಿಸಿತು. ನಿನ್ನ ನಿಬಂಧನೆಗಳನ್ನು ನನಗೆ ಉಪದೇಶಿಸಿ. ನನಗೆ ಸದುತ್ತರವನ್ನು ದಯಪಾಲಿಸಿದೆ. ಏನು? ನನ್ನ ಯಾತ್ರೆ, ನನ್ನ ಜೀವಿತದ ಅನುಭವ, ನನ್ನ ಹಾದು ಹೋಗುವಂತ ಪರಿಸ್ಥಿತಿ, ನನ್ನ ಕಷ್ಟ, ನನ್ನ ದುಃಖ, ನನ್ನ ಬೇಸರ, ನನ್ನ ನೋವು, ನನ್ನ ಕಾಯಿಲೆ, ಇದೆಲ್ಲ ಯಾರು ಹೇಳ್ಕೊಳ್ಳೋಣ? ನಾನು ನಿನ್ನೊಬ್ಬನಿಗೆ ಮಾತ್ರವೇ. ನಾನು ಇದನ್ನೆಲ್ಲ ನಿನ್ಗೆ ಅರಿಕೆ ಮಾಡಿದೆ. ಮುಂಜಾನೆ ಎದ್ದು ನಾನು ಪ್ರಾರ್ಥನೆ ಮಾಡಿದೆ. ನನ್ನ ಕುಟುಂಬ ಸಮೇತ ನಾನು ನಿನ್ ಸನ್ನಿಧಾನದಲ್ಲಿ ನಾನು ಅಡ್ಡಬಿದ್ದೆ. ಆಗ ಅವ್ನು ಹೇಳ್ತಾನೆ, ಕರ್ತನು ನನ್ನ ಪ್ರಾರ್ಥನೆ ಕೇಳಿದ. God could hear my prayer. My voice could reach him and he answered me. ಏನಂತ ಅವನ್ ಏನಂತ ಹೇಳ್ದ ನೋಡಿ. ಇನ್ನೊಂದು ವಾಕ್ಯ ಓದೋಣ ನಾವು. ದಯವಿಟ್ಟು ಆ ವಾಕ್ಯವನ್ನು ಓದ್ರಿ. 67ನೇ ವಚನ. Before I was afflicted, I went astray, but now I keep your word. ಈಗ ಅವನಿಗೆ ಅರ್ಥ ಮಾಡಿಸಿದ್ದೇನು? ಕರ್ತನು ಅವನ ಪ್ರಾರ್ಥನೆ ಕೇಳಿ, ಕರ್ತನೆ ನಾನು ಸೇವೆ ಮಾಡ್ತಿದ್ದೇನೆ, ನನ್ನ ಹಿಂದೆ ಗುಂಡಿ ತೆಗಿತಾ ಇದ್ದಾರೆ, ನಾನ್ ದೇವ್ರ ಸೇವೆ ಮಾಡ್ತಿದ್ದೇನೆ, ನನ್ನನ್ನು ಹೇರಿಸುವಂತವ್ರು ಜಾಸ್ತಿ ಆಗಿದ್ದಾರೆ, ವಿರೋಧಿಗಳು ಜಾಸ್ತಿ ಆಗಿದ್ದಾರೆ, ನನ್ನ ಜೀವನ ಹೊಗೆಯಲ್ಲಿ ನೇತವಾಗಿದೆ ಮುಂದಲ್ಲಿ ಅಂತಿದೆ, ನನ್ನ ಜೀವನ ಎಲ್ಲವೂ ಕೂಡ ಅಸ್ತವ್ಯಸ್ತವಾಗ್ತಾ ಇದೆ, ನನ್ಗೆ ಯಾವ್ದು ಕ್ರಮ ಅನ್ನಿಸ್ತಾ ಇಲ್ಲ, ಈ ರೀತಿಯಾಗಿ ಬದುಕ್ತಿದ್ದೀನಲ್ಲ, ಯಾಕೆ ನೀನ್ ನನಗೆ ಸಹಾಯ ಮಾಡದೇ ಇದ್ದಿ? ಯಾವಾಗ ನನಗೆ ಸದುತ್ರವನ್ನು ಕೊಡುತ್ತಿ ಅಂತ ಹೇಳಿದಾಗ ಕರ್ತನು ಕೊಟ್ಟಂತ ಉತ್ತರ ಏನು? ಯಾಕೆ ನಿನ್ನನ್ನ ನಾನು ಈ ಸಮಸ್ಯೆಯನ್ನು ಅನುಭವಿಸ್ಲಿಕ್ಕೆ ನಾನು ಬಿಟ್ಟೆ? ಆ ಕರ್ತನು ಅವನ್ ಉತ್ತರ ಕೊಡ್ತಾನೆ. ಏನಂತ ಅಂದ್ರೆ ಅವನು ಹೀಗೆ ಹೇಳ್ತಾನೆ, ಒಂದು ವೇಳೆ ದ ಕ್ರೀಮ್ ಆಫ್ ದಿಸ್ ಸಾಂಗ್, ದ ಬೆಸ್ಟ್ ವರ್ಸ್, ವೆರಿ ಇಂಪಾರ್ಟೆಂಟ್ ವರ್ಸ್ ಆಫ್ ದಿಸ್ ಸಾಂಗ್ ಈಸ್ ವರ್ಸ್ 71. ತುಂಬಾ ಪ್ರಾಮುಖ್ಯವಾದಂತಹ ಭಾಗ ಯಾವುದು ಅಂದ್ರೆ ಈ ಕೀರ್ತನೆಯಲ್ಲಿ 71ನೇ ವಚನ. ಕರ್ತಾನುಭವವು ಪ್ರಕಟವಾಯಿತು, ಆದ್ದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೆನು. ಕರ್ತನು ಅವರಿಗೆ ಕೊಟ್ಟಂತ ಉತ್ತರ ಏನು? ನನ್ನ ಪ್ರೀತಿ ದೇವಜನರೇ, ಕಿವಿಗೊಟ್ಟು ಕೇಳ್ರಿ. ಈ ಭಕ್ತನು ಪ್ರಾರ್ಥನೆ ಮಾಡಿದ ಹಾಗೆ, ಈ ಭಕ್ತನ ಜೀವಿತದ ಹಾಗೆ ಬಹಳಷ್ಟು ಸೇವಕರ ಜೀವನ ಇವತ್ತು ಕೂಡ ಇದೆ. I'm not, when I say servant of God, it does not mean they are full time. It is whether part time, full time, half time, quarter time. It doesn't mean we are all servants of God. Everybody has responsibility of sharing gospel. We are all children of God are servants of God in one way or the other, whether directly or indirectly. ನಾವು ನೇರವಾಗಿ ಆಗ್ಲಿ ಅನೇರವಾಗಿ ಆಗ್ಲಿ ಯೇಸು ಸ್ವಾಮಿ ನಂಬಿರ್ತಕ್ಕಂಥ ನಾವೆಲ್ಲರೂ ದೇವರ ಸೇವೆ ಮಾಡಲಿಕ್ಕೋಸ್ಕರ ಹೋಗಿದ್ರು. There is no Bible verse. Only some people have to go for full-time ministry or half-time. There is no half-time, full-time in the Bible. We are all have to serve God. It is our responsibility. ಆ ದೃಷ್ಟಿಯಿಂದ ನೋಡಿದ್ರೆ ಇಲ್ಲಿ ಕೂರ್ತಿರ್ತಕ್ಕಂಥ ಪ್ರತಿಯೊಂದು ಕುಟುಂಬವು ಈ ಭಕ್ತನ ಹಾಗೆ ಜೀವನ ಹಾಗೆ ಹೋಗ್ತಿದೆ. ಒಂದಲ್ಲ ಒಂದು ವಿಧದಲ್ಲಿ ಎಲ್ಲೇ ಹೋಗಿ ನೀವು ಯಾವ ಭಾಷೆಗೆ ಹೋಗಿ, whether you go to North India, South India, East India, West India, the problems are same. Hatred is the same. Opposition is the same. Maybe the language they use is different, but the problem is the same. When you go to any believer's house, ask them, are they completely free? No. They have illness, ಕಾಯಿಲೆ, ಕಷ್ಟ, ವಿರೋಧ, ಹಣಕಾಸಿನ ಸಮಸ್ಯೆ, ಒಂದಲ್ಲ ಒಂದು ಸಮಸ್ಯೆ ಆಗೋದು. See, I have many things to tell. ನಾನು ಸೇವೆ ಮಾಡತಕ್ಕಂತ ಸಂಸ್ಥೆ ಅದು ಕೂಡ ಒಂದು NGO, Impact International Ministry, based in Coimbatore. We have records for everything. Our organization is very transparent. Anybody may come at any time, they can look into our accounts. It is completely clean and fine.
10 times income tax people have raided our face. 10 times. I didn't know. People have came to Mysore. They watched me. They have taken my house photo. They have my family details. They have taken my account. I do not know how they could get it. They have all details of me. For last 10 years, they have been watching against me to find a fault or mistake in me. ನನಗೆ ಗೊತ್ತಿಲ್ಲ, ನನ್ನೆಲ್ಲ ವಿವರ ಬರ್ತಾರೆ. ಫಾರ್ ವಾಟ್ ರೀಸನ್? ಏನಕ್ಕಾಗಿ? ಕೋಟ್ಯಾಂತರ ರೂಪಾಯಿ ಮೋಸ ಮಾಡಿದಂತವರು ತಪ್ಪಿಸ್ಕೊಂಡು ಆರಾಮಾಗಿ ಕುಳಿತಿದ್ದಾರೆ. ಕೋಟಿ ಕೋಟಿ ಹಣ. ದೇವ್ರ ಸೇವೆ ಮಾಡ್ತಕ್ಕಂಥ ಒಬ್ಬ ಸೇವಕ ಇದ್ರೆ ಸಾವಿರಾರು ಜನ ಹಿಂದೆ ಬೀಳ್ತಾರೆ. Not only government officers, even people, our neighbors, our relatives. ನಾವು ಬೆಳೆದು ಬಂದಂತ ಪರಿಸ್ಥಿತಿ ಕೂಡ ಹಾಗೆ ಇತ್ತು. ಹಾಗಿರುವಾಗ ನಿಮ್ಮನ್ನ ಕುಟುಂಬದಿಂದ ಹೊರಟಾರೆ ನಾವು ಒಂದಲ್ಲ ಒಂದ್ ರೀತಿ ಆ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೇವೆ, ಒಂದಲ್ಲ ಒಂದ್ ರೀತಿ ನೋವು ಅನುಭವಿಸ್ತಾ ಇದ್ದೇವೆ, ಒಂದಲ್ಲ ಒಂದ್ ರೀತಿ ಆ ಕಷ್ಟವನ್ನು ನಾವು ಹಾದು ಹೋಗ್ತಾ ಇದ್ದೇವೆ. ದೇವ್ರ ಬಗ್ಗೆ ಏನ್ ಹೇಳ್ತಿದೆ, ಈ ಭಕ್ತನು ಏನ್ ಹೇಳ್ತಿದ್ದಾನೆ, ಯಾಕೆ ಕರ್ತನು ಈ ರೀತಿಯಾಗಿ ನಮ್ಮನ್ನು ಹಾದು ಹೋಗ್ಲಿಕ್ಕೆ ಬಿಟ್ಟಿದ್ದಾನೆ? Why he has allowed us to go through all this problem? We need to find answer. He has found an answer. God told him, God answered him, this is the reason I do this. ಯಾಕೆ? 71ನೇ ವಚನ, ಕಷ್ಟಾನುಭವವು ಹಿತಕರವಾಯಿತು, ಆದುದರಿಂದಲೇ ನಿನ್ನ ನಿಬಂಧನೆಯನ್ನು ಕಲಿತುಕೊಂಡಿದ್ದು. ಅವನಿಗೆ ಹೇಳುವಂತ ಮಾತಿನ ಅರ್ಥ ಏನು ಅಂದ್ರೆ, ಕರ್ತನು ಕೊಟ್ಟಂತ ಉತ್ತರ ಏನು ಅಂದ್ರೆ, ನನ್ನ ಪ್ರೀತಿಯ ದೇವರ ಸೇವಕನೇ, ನನ್ನ ಪ್ರೀತಿಯ ಮಗುವೆ, ಕೇಳ್ಕೊ. ಕಷ್ಟ, ಒಂದೊಂದು ಕಷ್ಟಗಳು ಬರುವುದು, ಒಂದೊಂದು ಸಮಸ್ಯೆಗಳು ಬರುವುದು, ಒಂದೊಂದು ನೋವು ಬರುವುದು ನಿನ್ನ ಹಿತಕ್ಕಾಗಿ ನಿನ್ನನ್ನು ರೂಪಿಸ್ಬೇಕಾಗ. All these problems, all this hatredness, all this opposition make you strong, make you mature, make you so enthusiasm. ಇನ್ನೂ ಆಸಕ್ತಿಯಿಂದ, ಇನ್ನೂ ಹೆಚ್ಚಾಗಿ, ಇನ್ನೂ ಖುಷಿಯಾಗಿ ಸೇವೆ ಮಾಡ್ಲಿಕ್ಕೆ ಈ ಕಷ್ಟಗಳು ನಿನ್ನನ್ನು ರೂಪಿಸ್ಬೇಕಾಗಿ ಬಂದಿವೆ ಹೊರತು ನಿನ್ನನ್ನು ಹಾಳು ಮಾಡ್ಲಿಕ್ಕಾಗ. Many times we think when problem comes, when illness comes, when we do not have sufficient for anything, we think that God has forgotten us. We think that God is away from me. God has forgotten my name, forgotten my family. He doesn't remember me. Many words we start saying all these words. ಅನೇಕ ಸಂದರ್ಭಗಳು ನಾನು ಮಾತು ಬಿಟ್ಟಿದ್ದೇನೆ ಸ್ವಾಮಿ, ನನ್ನ ಮನೆಯೇ ಯಾಕೆ ಇಟ್ಕೊಂಡ? ನಿನ್ನೆ ದಿನ ಒಬ್ರು ನಮ್ಮ ಸಹೋದರ ಹೇಳ್ತಿದ್ರು, ಬ್ರದರ್ ಯಾಕೆ ನನಗೆ ಹೀಗೆ? Why me? Crores and crores of people are here, but why he is hurting me? ನನ್ನನ್ನೇ ಯಾಕೆ ಇಟ್ಕೊಂಡಿದ್ದೇನೆ? Why all this problem for my family? Why all this to my children, to my father, to my husband, to my wife? Why? Many times we ask. The God said, the answer is in the God's word. ಕಷ್ಟಾನುಭವವು ಹಿತಕರವಾಯಿತು ಅನ್ನುವಂತ ಸಾಕ್ಷಿ ಹೇಳುವ ಮಟ್ಟಿಗೆ ನಿನ್ನನ್ನ ಮೆಚೂರ್ ಮಾಡ್ತಾ ಇದ್ದೀನಿ, ನಿನ್ನನ್ನ ತಿದ್ದುತ್ತಿದ್ದೇನೆ, ನಿನ್ನನ್ನ ಶೇಪ್ ಮಾಡ್ತಿದ್ದೀನಿ, ನಿನ್ನೊಂದು ಆಕೃತಿಗೆ ತರಬೇಕು ಅಂತ ನಾನು ಮಾಡ್ತೀನಿ. ಯಾವ ಮೂಲಕ? ಈ ರೀತಿಯಾಗಿ ಕಷ್ಟಗಳು ಹಾದು ಹೋಗೋದ್ರ ಮೂಲಕವಾಗಿ ನಿನ್ನನ್ನ ಪರಿಪಕ್ವವನ್ನ ಮಾಡ್ಲಿಕ್ಕೋಸ್ಕರ ನಾನು ರೂಪಿಸ್ತೀನಿ ಎಂಬುದಾಗಿ ಕರ್ತನು ಈ ಭಕ್ತನಿಗೆ ಉತ್ತರ ಕೊಟ್ಟು, ಕಷ್ಟಾನುಭವವು ಹಿತಕರವಾಯಿತು ಎಂಬ ಹೇಳುವಂತ ದಿನ ಬರ್ತದೆ. ಈ ಕಷ್ಟ ಬಂದಿದ್ದು, ಈ ನೋವು ಬಂದಿದ್ದು, ಈ ಸಂಕಟ ಬಂದಿದ್ದು, ಈ ಕೊರತೆ ಉಂಟಾದದ್ದು ಎಲ್ಲವೂ ಕೂಡ ನಿನ್ನನ್ನ ಆತ್ಮೀಕನನ್ನ ಮಾಡ್ಲಿಕ್ಕೋಸ್ಕರವಾಗಿ ನಡೀತಾ ಇದೆ ಹೊರತು ನಮ್ಮನ್ನ ಹಾಳು ಮಾಡ್ಲಿಕ್ಕಲ್ಲ. ಇಟ್ ಈಸ್ ನಾಟ್ ಟು ಡೆಸ್ಟ್ರಾಯ್ us. It is not to pull us back. It is not to send us away. All these problems, all this pain, all this hatredness have to make us and shape us for the purpose of God. In order to serve Him better, in order to worship Him better, all these problems have to make and shape us. ಅದು ವಿರೋಧಕ್ಕಾಗಿ ಅಲ್ಲ. ನೀವು ಗಮನಿಸಿ ಸತ್ಯವೇದದಲ್ಲಿ ದೇವರು ಎಲ್ಲಿಯೂ ಕೂಡ, I repeat again, nowhere in the Bible God stopped problems.
He allowed them to go through. But in the time of crisis, when we say, I do not have anything, almost I did, the Lord is there to lift us up. The Lord will come. The help will come from somewhere. We do not know. He will lift us up. He will separate us from the problems. Look at the life of Daniel. ದಾನಿಯೇಲನ ಜೀವನ ತಗೊಂಡು ದಾನಿಯೇಲನಿಗೆ ಸಿಂಹದ ಗವಿಗೆ ಹಾಕದಂತೆ ತಡೆಯಲಿಕ್ಕೆ ಆಗ್ತಿರಲಿಲ್ಲ ದೇವರಿಗೆ. ಆಗ್ತಿತ್ತು ಇಲ್ವೋ ಹೇಳಿ ಮಾಡಿ ನಿಮ್ಗೆ ಏನಾದ್ರು ಗೊತ್ತಿಲ್ಲ. ಆಗ್ತಿತ್ತು, ತಡಿಬಹುದಾಗಿತ್ತಲ್ಲ. ಅಷ್ಟು ಅದ್ಭುತ ಮಾಡಿದಂತ ದೇವರು ಅವನ ಕನಸಿನ ರಾಜನ ಕನಸಿನ ಗುಣಾಂತವನ್ನ ವಿವರಿಸಿದಂತ ದೇವರು, ಆ ವಿರೋಧಿಗಳ ಮಧ್ಯದಲ್ಲಿ ಇವನನ್ನ ದೊಡ್ಡ ಮಟ್ಟಿಗೆ ಬೆಳೆಸಿದಂತ ದೇವರು ಸಿಂಹಗಳ ಗವಿಗೆ ಹಾಕದಂತೆ ತಡಿಬಹುದಾಗಿತ್ತು. ಬಟ್ he did not stop. When he fallen, when he was among the lions, he made them run. ಆ ಸಿಂಹದ ಗವಿಯಲ್ಲಿ ಹಾಕೋ ತನಕ ಆತನು ತಡೆಯಲಿಲ್ಲ. ಗವಿಯಲ್ಲಿ ಹಾಕಿರುವಂತ ಕಾರ್ಯ ಮಾಡಿ he started working when he was among the lion, when he midst of the lions, he started working. That is the Lord of Bible. That is the God we serve. That is the God we worship. He will not stop the problem. He will not, he will not make me problem free. But during the time of crisis, during the time of problem, when we say, I have lost everything, almost I did, almost I have lost, he starts working in us. He starts works. He does miracle. He does wonders. It is amazing to our eyes. In such a way, God works. That's what the Lord's answer to this servant of God. ಈ ಸೇವಕನಿಗೆ ಹೇಳಿದಂತ ಮಾತು ಇದೇನೆ, ನನ್ನ ಪ್ರೀತಿಯ ಸೇವಕನಿಗೆ ಕೇಳುವುದು. ಒಂದು ದಿನ ನೀನು ಸಾಕ್ಷಿ ಹೇಳುವಂತೆ ನಾನು ಮಾಡ್ತೇನೆ. ಏನಂತ? ಈ ಕಷ್ಟಗಳ ಆದದ್ದೆಲ್ಲ ನನ್ನ ಹಿತಕ್ಕಾಗಿ. ಒಂದು ವೇಳೆ ಯೋಚನೆ ಮಾಡಿ, ಐ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಲೈಫ್ ಆಫ್ ರೂತ್ ಅವ್ರ ಬಗ್ಗೆ ತೆಗೆದುಕೊಂಡು, ರೂತ್ ಅವರ ಚರಿತ್ರೆ ಬಹುಶಃ ಇವತ್ತು ಏನಾದ್ರು ಮೂವಿ ತೆಗೆದಿದ್ರೆ ಹಿಟ್ ಮೂವಿ ಟುಡೇ ಅಂತ ಒಂದು ಸಿನಿಮಾದ ರೀತಿಯಲ್ಲಿ ನಡೀತದೆ. ಅದು ಯಾರು ಕೂಡ ನಿಲ್ಸಿರ್ಲಿಲ್ಲ. ಒಬ್ಬ ಮೋಮೆಯಾಬ್ ಸ್ತ್ರೀ, ಧರ್ಮಶಾಸ್ತ್ರ ಗೊತ್ತಿಲ್ಲದವಳು, ಸುನ್ನತಿ ಆಗಿರ್ತಕ್ಕಂಥ ಕುಟುಂಬದಿಂದ ಬಂದವಳು, ದೇವರಿಗೆ ವಿರೋಧವಾದಂತ ಜನಾಂಗದಿಂದ ಬಂದವಳು. ಒಂದು ದಿನ ಯೇಸು ಸ್ವಾಮಿಯ ವಂಶಾವಳಿಯಲ್ಲಿ ಆಕೆ ಹೆಸರು ಬರೀತದೆ ಎಂಬುದಾಗಿ ಯಾರು ಕನಸು ಕೂಡ ಕಂಡಿರಲಿಲ್ಲ. No one has dreamed about this. None of them could think a Moabite woman could join the lineage or generation of genealogy of Jesus Christ. How miracle it is. ಹಾಗೆ ಆಗೋದಂತ ಸ್ಥಿತಿ. ಒಂದ್ ಕಡೆ ಮಾವ ಸತ್ತೋಗ್ತಾನೆ, ಇನ್ನೊಂದ್ ಕಡೆ ಗಂಡ ಸತ್ತೋಗ್ತಾನೆ, ಇನ್ನೊಂದ್ ಕಡೆ ಮೈದ ಸತ್ತೋಗ್ತಾನೆ. ಇಡೀ ಮನೆಯಲ್ಲಿದ್ದಂತ 3 ಜನ ಗಂಡಸರು ಸಂಪಾದನೆ ಮಾಡ್ತಿದ್ದವರು 3 ಜನನು ಸತ್ತೋಗ್ತಾರೆ. 4ನೇ ಸಮಸ್ಯೆ ಏನು ಅಂದ್ರೆ, ಅತ್ತೆ ನಿನ್ ಜೊತೆನಲ್ಲಿ ಬರ್ತೀನಿ, ಅತ್ತೆನೂ ಬೇಡ ಅಂದ್ ಕಡೆ. ನೀನ್ ಬರ್ಬೇಡಮ್ಮ, ನೀನ್ ಬಂದ್ರೆ ಮೊಬೈಲ್ ಉಳ ಕಟ್ಕೊಂಡ್ ಬಂದಿದ್ದಾರೆ, ನಾವು ಯಹೂದಿಗಳು ಇದಕ್ಕೆ ಇವತ್ತು ಹೇಳ್ತಾರಲ್ಲ ಈ ಮಿಕ್ಸ್ ಮ್ಯಾರೇಜ್ ಅಂತ, ಯಾವ್ದೋ ಜಾತಿನ ಯಾರೋ ಜಾತಿ ಕರ್ಕೊಂಡ್ ಬಂದಾರೆ ಅಂತ ಹೇಳ್ತಾರಲ್ಲ, ಆ ಸಮಸ್ಯೆ ನವಮಿಗೆ ಅವತ್ತೇ ಆಗ್ತಾ ಇತ್ತು. ಇನ್ನು ಮೊಬೈಲ್ ಕರ್ಕೊಂಡ್ ಬಂದಿದ್ದೀರ ಅಂತ ನನ್ ಮೇಲೆ ಅವಮಾನ ಆಗುತ್ತೆ. ಎಲ್ಲಾ ಸರಿಯಾಯ್ತು, ನೀನ್ ಹೋಗ್ಬಿಡು. ಇದು ಕೂಡ ಆಗ್ತಾ ಇಲ್ಲ. ಹೋಗ್ಲಿ ಮಕ್ಳಿದಾರ, ಮಕ್ಳು ನೋಡ್ಕೊಂಡ್ ಬರ್ಕೊಂಡ್ರೆ ಮಕ್ಳು ಇಲ್ಲ. ಹೋಗ್ಲಿ ಜಮೀನು ಮನೆ ಏನಾದ್ರು ಇದೆಯಾ ವಾಸ ಮಾಡೋಕೆ, ಜಮೀನು ಮನೆ ಇಲ್ಲ. Absolutely she was zero. There was nothing to hope for. There was nothing to hold. Look at the miracle work of God in her life. ಆಕೆ ಜೀವಿತದಲ್ಲಿ ದೇವರು ಮಾಡಿದಂತ ಅದ್ಭುತ ನನಗೆ ಈಗಲೂ ಕೂಡ ನನ್ಗೆ ಅಸಾಧ್ಯ ಅನ್ನಿಸ್ತದೆ. ಅಷ್ಟು ಮಟ್ಟಿಗೆ ಕರ್ತನ ಕಾರ್ಯ ಮಾಡಲು ಶುರು ಮಾಡ. ಆಕೆ ಜೀವಿತವನ್ನ ಮಾರ್ಪಡಿಸಿ ಮುಂಚಾನೆ ಆಕೆ ಎದ್ದು ಹೋಗಿ ಮೋದಿಯ ಹೊಲದಲ್ಲಿ ತೆನೆಯನ್ನ ಹಾಕಲಾಯ್ತಾ ಶುರು ಮಾಡಿದಂತ ಜೀವನ ಒಂದು ದಿನ ಆ ಜಮೀನಿನ ಯಜಮಾನ ಬೋವಚನನ್ನ ಮದುವೆ ಆಗ್ತೀನಿ ಎಂಬುದಾಗಿ ಆಕೆ ಕನಸು ಕೂಡ ಕಂಡರು. ಇದು ಸತ್ಯವೇದದ ದೇವರು ಮಾಡುವಂತ ಅದ್ಭುತ. ನನ್ನ ಪ್ರೀತಿ ದೇವ ಜನರೇ, ವಿಶ್ವಾಸಿಗಳೇ, ಸಹೋದರಿಯರೇ, ಈ ಸೇವಕರ ಹಾಗೆ ನಿಮ್ಮ ಕುಟುಂಬವು ಸಮಸ್ಯೆಯನ್ನು ಅನುಭವಿಸ್ತಿದ್ದೀರಾ? ನಿಮ್ಮನ್ನು ದ್ವೇಷ ಮಾಡೋರು ಜಾಸ್ತಿ ಆಗಿದಾರ? ಮೇ ಬಿ ಇನ್ ಯುವರ್ ವರ್ಕ್ ಪ್ಲೇಸ್, ಮೇ ಬಿ ಇನ್ ಯುವರ್ ಹೌಸ್, maybe in your society, maybe in your friends, maybe among your relatives. Are you facing problem? Going through illness, going through suffering, going through opposition? This is what the Lord wants to say. ಇದು ಕರ್ತನಿಗೆ ಹೇಳುವಂಥದ್ದು.
ಒಂದು ದಿನ ಬರ್ಬೇಕಿದೆ, ನನ್ನ ಅನುಭವಿಸಿದಂತ ಎಲ್ಲ ಕಷ್ಟವು ನನ್ನ ಹಿತಕ್ಕಾಗಿ ಕರ್ತನು ಮಾಡ್ಲಿಕ್ಕೆ, ನನ್ನ ಹಿತಕ್ಕಾಗಿ ಅದನ್ನು ಮಾಡ್ಲಿಕ್ಕಿದ್ದಾನೆ. ಅದನ್ನೇ ಈ ಭಕ್ತನ್ ಹೇಳಿದ, ನಾನು ಪರಿಪಕ್ವವನ್ನು ಮಾಡ್ಲಿಕ್ಕಾಗಿ ನಾನು ಬಿಟ್ಟಿದ್ದೇನೆ ನನ್ನ ಪ್ರೀತಿಯ ಮಗುವೆ, ಅಲ್ಲೇ ಹೋಗಿ ಕಾತಾಡ್ಕೊಂಡು. ಮತ್ತೆ ಆತನ ಏನ್ ಹೇಳಿದ, ಬನ್ನಿ ನೋಡೋಣ ಏನ್ ಹೇಳ್ದ. 98ನೇ ವಚನ ನೋಡಿ. ನಿನ್ನ ಆಜ್ಞೆಗಳ ಮೂಲಕ ನನ್ನ ವೈರಿಗಳಿಗಿಂತ ಬುದ್ಧಿವಂತನಾಗಿ. ಈಗ ನೋಡ್ರಿ, ಅವ್ನು ಹೇಳ್ದ ನನಗೆ ಗುಂಡಿಯಾಗಿಯವರು ಹೆಚ್ಚಾಗಿದ್ದಾರೆ ಅಂತ ಹೇಳ್ದ, ನಾನು ಹೊಗೆಯಲ್ಲಿ ನೇತುವಂತ ಗುದ್ದಲಿ ಅಂತಿದ್ದೇನೆ ಅಂತ ಹೇಳ್ದ, ನನ್ನನ್ನು ಹೊಂಚು ಮಾಡಿ ಗರ್ವಿಷ್ಠರು ನನ್ನ ಪ್ರಾಣ ತೆಗೆಯಬೇಕೆಂದಿದ್ದಾರೆ ಅಂತ ಹೇಳ್ದ. ಅಲ್ಲಿ ಈಗ ಹೇಳ್ತಿದ್ದಾರೆ, ಈ ಕಷ್ಟಗಳೇ, ಈ ವಿರೋಧಗಳೇ, ಈ ನೋವುಗಳೇ, ಈ ಕಾಯಿಲೆಗಳೇ, ಈ ಕೊರತೆಯ ನನ್ನನ್ನು ಏನಾಗಿ ಮಾಡಿದೆ, ವೈರಿಗಳಿಗಿಂತ ನನ್ನನ್ನು ಬುದ್ಧಿವಂತನಾಗಿ ಮಾಡಿದೆ. All these problems, shortage, opposition made me stronger than my enemy, made me wiser than them. Now I know how to lead my family in a spiritual way. I know, I have understood the secret of life. ಜೀವಿತದ ರಹಸ್ಯ ನಾನು ಅರ್ಥ ಮಾಡ್ಕೊಂಡೆ. ಏನು? ಕರ್ತನು ನನ್ನ ವೈರಿಗಳಿಗಿಂತ ನನ್ನನ್ನು ಬುದ್ಧಿವಂತನನ್ನು. This is the secret of Bible, my dear brothers and sisters. When you go through problems, when you go through shortage, when people hate you, people misunderstand you, people oppose you, do not think that it is from God. Do not think that God has forgotten you. Do not think that God is far away from you. It is all shaping you to make you mature. ನಮ್ಮನ್ನ ಒಂದೊಂದು ಕಷ್ಟಗಳು ನಮ್ಮನ್ನ ಪರಿಪಕ್ವ ಮಾಡ್ತವೆ. ಆ ಕಷ್ಟದಲ್ಲಿ ಏನೋ ಒಂದು ಕಲಿಬೇಕಾಗ್ತದೆ. See, when we are sinning, when we are committing sin, naturally we can understand it is from the God. It is a punishment. It is discipline. ಪಾಪದಲ್ಲಿರುವಾಗ ಸಮಸ್ಯೆ ಬಂದ್ರೆ, ಇಕ್ಕಟ್ಟುಗಳು ಬಂದ್ರೆ ಸಹಜವಾಗಿ ಎಲ್ರಿಗೂ ಗೊತ್ತಾಗ್ತದೆ. ಕರ್ತನು ಅನ್ಯರ ಜೊತೆಯಲ್ಲಿ ನಮಗೆ ಶಿಕ್ಷೆ ಆಗಬಾರದೆಂದಾಗಿ ಇಹಲೋಕದಲ್ಲೇ ನಮ್ಮನ್ನು ಶಿಕ್ಷಿಸ್ತಾನೆ. ಅದನ್ನೇ ನಾವು ಕೊರಿಂಥ ಪತ್ರಿಕೆ 23ನೇ ಅಧ್ಯಾಯದಲ್ಲಿ ನಾವು ಓದುವುದು. ಆದ್ರೆ when a righteous man goes through problem, when a spiritual man goes through illness, when a servant of God goes through all this opposition, we have to understand why God is making me to go through. ಅದನ್ನೇ ಇಲ್ಲಿ ಹೇಳ್ತಿದ್ದಾನೆ, ಇದು ನಿನ್ನನ್ನು ಹಾಳು ಮಾಡ್ಲಿಕ್ಕಲ್ಲ, ನಿನ್ನ ಕುಟುಂಬವನ್ನ ಪರಿಪಕ್ವವಾಗಿ ಮಾಡ್ಲಿಕ್ಕೋಸ್ಕರವಾಗಿ, ನಿನ್ನ ಜೀವಿತವನ್ನ ನಾನು ಸಂತೋಷ ಪಡುವ ಹಾಗೆ ಮಾಡ್ಲಿಕ್ಕೋಸ್ಕರವಾಗಿ ಈ ಒಂದೊಂದು ಸಮಸ್ಯೆ, ಒಂದೊಂದು ವಿರೋಧ, ಒಂದೊಂದು ಹಿಂಸೆ, ಒಂದೊಂದು ಕೊರತೆ ನಿನ್ನನ್ನ ಒಳ್ಳೆ ವ್ಯಕ್ತಿಯನ್ನಾಗಿ ರೂಪಿಸ್ಲಿಕ್ಕಾಗಿ ನಾನು ನಿನ್ನ ವೈರಿಗಿಂತಲೂ ನಾನು ಬುದ್ಧಿವಂತನಾಗಿ ಮಾಡಬೇಕೆಂದಾಗಿ. ನೋಡ್ರಿ, ಇನ್ನೊಂದು ಹೇಳ್ತಾನೆ ನಾನು 99ನೇ ವಚನ. Look at verse 99. What he says. ನಿನ್ನ ಕಟ್ಟಳೆಗಳು ನನ್ನ ಜ್ಞಾನವಾಗಿರುವುದರಿಂದ ನನ್ನ ಉಪಾಧ್ಯಾಯರಿಗಿಂತ ಜ್ಞಾನಿಯಾಗಿದ್ದೇನೆ. ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಾರೆ? I have more understanding than all my teachers, for your testimonies are my meditation. Look at the verse. How wonderfully it is written. ಏನ್ ಹೇಳ್ತೀನಿ ಇವತ್ತು? ನನಗೆ ಈ ಸಮಸ್ಯೆಗಳು ಬಂದಿದ್ರಿಂದಲೇ, ಈ ವಿರೋಧಿಗಳು ಹೆಚ್ಚಾದ್ರಿಂದಲೇ, ಕಾಯಿಲೆ ಜಾಸ್ತಿ ಆಗಿದ್ರಿಂದಲೇ, ಕೊರತೆ ಜಾಸ್ತಿ ಆಗಿದ್ರಿಂದಲೇ, ನನಗೆ ಏನ್ ಬೇಕು ಅನ್ನೋದು ನನಗೆ ಸಿಕ್ಕದೆ ಇದ್ದಿದ್ರಿಂದಲೇ ನಾನು ಏನಾಗಿದೆ ಅಂದ್ರೆ ನನ್ನ ಉಪಾಧ್ಯಾಯರಿಗಿಂತಲೂ ನನ್ನನ್ನು ಬುದ್ಧಿವಂತನಾಗಿ ಮಾಡಿದೆ. Why he allowed me to go through problems? He wanted me to make me, his intention was to make me and shape me more than my teacher, more than my elders, more than my parents, more than my friends. He wanted me to make and shape in such a way so that I can be far better than them. ಅದನ್ನೇ ಬೈಬಲ್ ಹೇಳಿದ್ರು, ಅದನ್ನೇ ಈ ಭಕ್ತರು ಹೇಳಿದ್ದು, ಸ್ವಾಮಿ ನೋಡು ನನ್ನ ಪ್ರೀತಿಯ ಸೇವಕನೇ, ಇವ್ಯಾವುದು ನಿನ್ನನ್ನು ಹಾಳು ಮಾಡ್ಲಿಕ್ಕಾಗಲ್ಲ, ನಿನ್ನನ್ನ ಐ ವಾಂಟ್ ಟು ಮೇಕ್ ಯು ವೈಸರ್ ದ್ಯಾನ್ ಯುವರ್ ಟೀಚರ್, mature than your enemies. That's the reason I have allowed you to go through. All these problems will not destroy you, rather they will shape your love. Your thinking will be changed. Your thoughts will be changed.
Your behavior will be changed. So that I want you to be a mature spiritual servant of God. ನಮಗೆ ಸಮಸ್ಯೆಗಳು ಬಂದಾಗ, ದುಃಖಗಳು ಬಂದಾಗ, ಕೊರತೆಗಳು ಬಂದಾಗ ಹೇಗಾಗ್ತದೆ? ಒಂದ್ಸಾರಿ ನಾನು ನನ್ನ ಪತ್ನಿ ನಾವು ಮೇಟ್ಗಳಿಂದ ನಾವು ಮನೆಗೆ ಬರ್ತಾ ಇದ್ವಿ. ರಾತ್ರಿ ಒಂದು 8 ಗಂಟೆ ಆಗಿತ್ತು. ಸ್ಕೂಟರ್ ಬರ್ತಿದ್ವಿ. ನನ್ ಕನ್ಸಲು ನೆನ್ಸಿರ್ಲಿಲ್ಲ. ಆ ದಿನ ನಮ್ದು ಸ್ಕೂಟರ್ ಹೊಸ ತಗೊಂಡಿದ್ದೋ ನನ್ನ ಪತ್ನಿಗಾಗಿ. ಅದ್ರ ಮುಂದೆ ನನ್ಗೆ ಏನೋ ಅನ್ನಿಸ್ತು, ಒಂದು ವಾಕ್ಯ ಹಾಕಿಸ್ಬೇಕು ಅಂತ. ಸುಮಾರು ದಿನ ಹಾಕ್ಸಿರ್ಬೇಕು. ಆ ದಿನ ಹೋಗಿ ನಾನು ಇವ್ರ ಹತ್ರ ಅಂಗಡಿಯವ್ರ ಹತ್ರ ಹೋಗಿ ಒಂದು ವಾಕ್ಯ ಬರೀನಿ. ಆ ಮುಂದ್ಗಡೆ ಆ ವೈಸರ್ ಮೇಲೆ ಒಂದು ವಾಕ್ಯ ಹಾಕಿಸ್ತೇನೆ, ಮೈ ಪ್ರೆಸೆನ್ಸ್ ವಿಲ್ ಗೋ ಅಹೆಡ್. ನನ್ನ ಪ್ರಸನ್ನತೆಯು ನಿನ್ನ ಮುಂದೆ ಹಾದು ಹೋಗುತ್ತದೆ ಅನ್ನೋದು ಒಂದು ವಾಕ್ಯ ಹಾಕಿಸಿ ಬರ್ತದೆ. ನನಗೆ ಮನಸ್ಸು ತುಂಬಾ ಖುಷಿಯಾಗಿತ್ತು. ಅಟ್ಲೀಸ್ಟ್ ನನ್ನ ಸ್ಕೂಟರ್ ಮೇಲೆ ಒಂದು ವಾಕ್ಯ ಇದ್ದಲ್ಲ. ಆ ದಿನ ನಾವು ಸ್ಕೂಟರ್ ಹೋಗ್ತಿದ್ವಿ, ರೋಡ್ ಆಕ್ಸಿಡೆಂಟ್. ಅದೇ ದಿನ ಸಿವಿಯರ್ ಆಕ್ಸಿಡೆಂಟ್. ಯೇಸು ಸ್ವಾಮಿ ಮಹಾಕೃಪೆ ನಾವು ಬದುಕಿರೋದು. ಹೇಗೆ ಅಂದ್ರೆ KRS ರೋಡ್ ಸಿಗ್ನಲ್ ಇದೆಯಲ್ಲ ನಿಮ್ಗೆ, ರಾಯಲ್ ಸಿಗ್ನಲ್. ಆ ಸಿಗ್ನಲ್ ನಿಂತಿದ್ದು, ನಾವೇ ಮುಂದೆ ನಿಂತಿದ್ದು, ಹಿಂದ್ಗಡೆ ಲಾರಿ ಕಾರು ಏನೇನೆಲ್ಲ ವೆಹಿಕಲ್ ಮುಂದೆ ಹೋಗ್ತೀವಿ. GRS ಫ್ಯಾಂಟಸಿ ಪಾರ್ಕ್ ಬರೋದಕ್ಕೆ ಮುಂಚೆ ಬರ್ತದೆ. ಹೇಗಾಯ್ತು ನನಗೆ ಗೊತ್ತಿಲ್ಲ. ನಾನು ಓಡಿಸ್ತಿದ್ದೆ, ನನ್ನ ಪತ್ನಿ ಗೊತ್ತಿದ್ದಾರೆ. ಒಂದು ಸರಿ ನೋಡಿದ್ರೆ ನಾನು ಈಗ ರಸ್ತೆನಲ್ಲಿ ಬಿದ್ದಿದ್ದೇನೆ, ಆಕೆ ಒಂದ್ ಕಡೆ ರೋಡ್ ಡಿವೈಡರ್ ಮೇಲೆ ಬಿದ್ದಿದ್ದಾಳೆ, ಹೆಲ್ಮೆಟ್ ಒಡೆದು ಹೋಗಿದೆ. ಇಬ್ರು ಹೆಲ್ಮೆಟ್ ಹಾಕಿದೆ, ಎರಡು ಹೆಲ್ಮೆಟ್ ಒಡೆದು ಹೋಗಿದೆ. ನನ್ಗೆ ಎದ್ದು ನೋಡಿದಾಗ ಎಲ್ಲ ಅಸ್ತವ್ಯಸ್ತ ಕಾಣಿಸ್ತಾ ಇದೆ. ಏನ್ ಆಕಾಶ ಕಾಣಿಸ್ತಾ ಇದೆ. ನನಗೆ ಪ್ರೇಮ ಇಲ್ಲಿದ್ದಾರೆ. ಏನಾಯ್ತು ಒಂದ್ ಸೆಕೆಂಡ್ ಬಹುಶಃ ಅವ್ರು ಸತ್ಯ ಹೋದ ಅವಳಿಗೆ ಬ್ಲೀಡಿಂಗ್ ಆಗ್ತಾ ಇದೆ. ಒಂದು ಪಲ್ಸರ್ ಗಾಡಿ ಮೇಲೆ ಬರ್ತಿದೆ. ಅವ್ನು ಹಿಂದೆ ಬಂದ್ರು ಅವಾಯ್ಡ್ ಮಾಡ್ಕೊಂಡ್ರೆ ನಮ್ಮ ಮೇಲೆ ಬಿದ್ದಿದೆ, ವೆಹಿಕಲ್ ಎಲ್ಲ ಬಿದ್ದಿದೆ. ಆಯ್ತಾ ಆಲ್ಮೋಸ್ಟ್ ಅಷ್ಟೇ. ಎದ್ದು ನೋಡಿದೆ, ಸುಮಾರು ಜನ ಬಂದು ನಮ್ಮನ್ನ ಈ ಹಿಂದ್ಗಡೆ ಲಾರಿಯವರು ಕತ್ಲೆ ಆಗಿತ್ತು. ಆ ಲೈಟ್ ಕೂಡ ಲಾರಿ ಬೆಳಕು, ಅವ್ರ ಹೆಡ್ ಲೈಟ್ ಬೆಳಕು ನಮಗೆ ಎದ್ದು ಬರ್ಲಿಕ್ಕೆ ಸಹಾಯ ಆಯ್ತು. ಅವರೆಲ್ಲ ನಿಲ್ಲಿಸ್ಬಿಟ್ಟಿದ್ರು. ಅವ್ರು ಸ್ವಲ್ಪ ಮುಂದೆ ಬಂದ್ರೆ ನಮ್ಮ ಮೇಲೆ ಹರಿತಿದ್ರು. ಸರಿ, ನಾನ್ ದೇವರ ಸ್ತೋತ್ರ ಮಾಡಿದೆ. ಕರ್ತನೆ, ನನ್ಗೆ ಗೊತ್ತಾಗ್ತಿಲ್ಲ, ಏನ್ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಯಾರೋ ಒಬ್ರು ಬಂದ್ರು, ಒಂದು ಮಾರುತಿ ವ್ಯಾನ್ ಅಲ್ಲಿ ನಮ್ಮನ್ ಕರ್ಕೊಂಡ್ರು. ಆ ವೆಹಿಕಲ್ ಏನಾಯ್ತು ಗೊತ್ತಿಲ್ಲ, ತಗೊಂಡ್ ಬಂದು ಅವಾಗ ಕೊಲಂಬಿಯಾ ಹಾಸ್ಪಿಟಲ್ ಈಗ ಮಣಿಪಾಲ ಆಗಿದೆಯಲ್ಲ, ಅಲ್ಲಿ ಬಂದು ಅಡ್ಮಿಟ್ ಮಾಡಿದ್ದಾರೆ. ನನಗೆ ನನ್ನ ವೈಫ್ ಎಲ್ಲಿದ್ದಾರೆ ಅಂದಿದ್ದಾರೆ. ಇದ್ದೀರಾ, ನೀವು ಯೋಚನೆ ಮಾಡ್ಬೇಡ. ನನಗೆ ಯೋಚನೆ ಆದ್ರೆ ಏನಾಗಿದ್ದಾರೆ, ಅವ್ರು ಏನಿದ್ದಾರೆ ಏನೋ ಹೇಳ್ತಿಲ್ಲ. ಟಿಲ್ ಮಾರ್ನಿಂಗ್ ಐ ಡಿಡ್ಂಟ್ ನೋ ವಾಟ್ ಹ್ಯಾಪನ್ಡ್ ಟು. ಸೊ ಆಯ್ತು, ಕೊನೆಗೆ ಗೊತ್ತಾಯ್ತು ಶಿ ಇಸ್ ಅಲೈವ್. ನನಗೆ ದೇವರ ಸ್ತೋತ್ರ ಮಾಡಿದೆ. ಏನ್ ಆಗ್ತಿದೆ ಅಂತ ಗೊತ್ತಿಲ್ಲ. ನಾವು ಮನೆಗೆ ಹೋಗಿಲ್ಲ, ಮಕ್ಕಳು ಅಳ್ತಾ ಇದ್ದಾರೆ, ಫೋನ್ ಬರ್ತಿದೆ. ನನ್ನ ಫೋನೇ ನನ್ನ ಹತ್ರ ಇಲ್ಲ. ಇಷ್ಟೆಲ್ಲ ಕಾಣ್ಬಾರ್ದು. ಫೈನಲಿ ಐ ಪ್ರೈಸ್ ಗಾಡ್, ನಥಿಂಗ್ ಹ್ಯಾಪನ್. ಡಿಸ್ಚಾರ್ಜ್ ಹಾಸ್ಪಿಟಲ್ ಇಂದ ಬಂದು ಖುಷಿ ಆಯ್ತು. ದೇವರೇ, ಏನ್ ಆಯ್ತು ಗೊತ್ತಿಲ್ಲ, ಕಾಪಾಡ್ದಲ್ಲ ನೀನು ಸ್ತೋತ್ರ. ಇನ್ನು ಸ್ವಲ್ಪ ದಿನ, ಇನ್ನೊಂದು 8 ದಿನ ಅಂತ ಅನಿಸ್ತದೆ. ಆಕೆಗೆ ಸಿವಿಯರ್ ಅನ್ಕಾನ್ಶಿಯಸ್, ಮತ್ತೆ ಬಟ್ಟೆ ನೋವು ಬರಕ್ ಶುರುವಾಗ್ತು. ಏನಾಯ್ತು, ಯಾಕೆ ಹಿಂಗಾಗ್ತಿದ್, ನಾನೇನೋ ಆಕ್ಸಿಡೆಂಟ್ ಆದಾಗ ಏನೋ ಹೊರಗಡೆ ಆರ್ಗನ್ ಏನೋ ಬಿದ್ದಿರ್ಬೇಕು ಅಂತ ನನ್ನ ಯೋಚನೆ. ಏನ್ ಆಗ್ತಾ ಇದೆಯಪ್ಪ, ಇದು ಕಳೆದ 8 ದಿನದ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಮಾಡ್ಕೊಂಡ್ ಬಂದಿದ್ದೀವಿ, ಈಗೇನಾಯ್ತು ಅಂತ ನೋಡಿದ್ರೆ, ಹೋಗಿ ಟೆಸ್ಟ್ ಮಾಡಿ ನೋಡಿದ್ರೆ ನಿಮ್ ಗಾಲ್ ಬ್ಲಾಡರ್ ಸ್ಟೋನ್ ಇದೆ, ಇಮಿಡಿಯೇಟ್ ಅದು ರಿಮೂವ್ ಮಾಡಿ. ಪ್ರಾಬ್ಲಮ್ಸ್ last 8 weeks before we met with the road accident. Now she has to go through surgery. gallbladder. ಆಯ್ತು, ದೇವರೇ ಏನ್ ಆಗ್ತಾ ಇದೆಯಪ್ಪ, ಹೇಗೆ ಜೀವನ, ಎಲ್ಲಿಂದ ತರಬಿದೆಲ್ಲ. ಪ್ರಾರ್ಥನೆ ಮಾಡಿದ್ವಿ, ಹೇಗಾದ ಆಯ್ತು. ಹಾಗಾಗಿ ಇನ್ನೊಂದು ಸ್ವಲ್ಪ ದಿನ, ಮೇ ಬಿ ಒಂದು 20-30 days 1 month ಅಂತ ಕಳೆದಿರ್ಬೋದು. ಮತ್ತೆ ಸಮಸ್ಯೆ, ಅವ್ರಿಗೆ ತೋರಿಸಿದ್ವಿ, ಹೇಳ್ತಾರೆ ನಿಮ್ ಯೂಟ್ರಸ್ ರಿಮೂವ್ ಮಾಡಿ, ಯು ಹ್ಯಾವ್ ಇನ್ಫೆಕ್ಷನ್. This is how the life of a believer. This is how the life of a spiritual man, spiritual family. It is not my testimony. It is the testimony of many believers here. This is what the Lord says. Why this problem come? Why this opposition? Why this hatredness? Why this shortage? Why this illness?
It is not to destroy me. All these incidents save, make me mature, make me to understand the amazing work of God. The hand of God, I could feel the help and the support of God in doing all these incidents. ಆ ಒಂದೊಂದು ಇಕ್ಕಟ್ಟಿನ ಸಮಯದಲ್ಲಿ ನನ್ನ ಕರ್ತನ ಕೈ ಸಹಾಯ ಮಾಡಿದ್ದನ್ನ ನಾನು ಅನುಭವಿಸುವಂತ, ನನ್ನ ಸ್ವಾಮಿ ಹೇಗೆ ಕಾಪಾಡ್ತಾನೆ, ನನ್ನ ಹತ್ರ 1 ರೂಪಾಯಿಯಿಂದ ಇರ್ತಕ್ಕಂಥ ಒಂದು ಹಾಸ್ಪಿಟಲ್ಗೆ ಹೋಗಿ ಡಿಸ್ಚಾರ್ಜ್ ಆಗಿ ಸಮಾಧಾನ ಬರುವಂತೆ ಕರ್ತನ ಹೇಗೆ ಮಾಡ್ತಾನೆ ಅನ್ನೋದನ್ನ ನಾನು ಅನುಭವಿಸುವಂತೆ ಮಾಡಿದ್ದೆ ಈ ಸಮಸ್ಯೆ. I would like to end here, my dear brothers. Are you going through the problems? Are you feeling shortage? Are you feeling God is away from you? Are people are hating you? Do not worry. The Lord is shaping your life. The Lord want to make you mature. The Lord want to make so much better than any other people. God wants to use your family, use your children, use your husband, use you and yourself for the extension of God's kingdom. This is what the Lord answered to the servant. Look at another verse. ಇನ್ನೊಂದು ವಾಕ್ಯ ಓದಿ, ನೋಡದೆ ಮಚ್ಚ. Read verse 100, what he said. ನಿನ್ನ ನಿಯಮಗಳನ್ನು ಕೈಗೊಂಡಿರುವುದರಿಂದ ಹಿರಿಯರಿಗಿಂತ ವಿವೇಕಿಯಾಗಿದ್ದೀನಿ. ನೋಡಿ, ವೈರಿಗಿಂತ ಬುದ್ಧಿವಂತನಾಗಿ ಮಾಡಿದ್ದೀನಿ ನಾನು ಅಂತ ಹೇಳಿದ್ರು, ಉಪಾಧ್ಯಾಯನಿಗಿಂತ ಜ್ಞಾನಿಯಾಗಿ ಮಾಡಿದ್ದೇನೆ ಅಂತ ಹೇಳ್ತಾರೆ ದೇವರು. ಈಗ ಹೇಳ್ತಿದ್ದೇನೆ, ಯಾಕೆ ನಿನ್ ಸಮಸ್ಯೆ ಬಂತು? ಹಿರಿಯರಿಗಿಂತ ನಿನ್ನನ್ನ ವಿವೇಕಿಯನ್ನಾಗಿ ಮಾಡ್ಬೇಕು ಅನ್ನೋದೇ ನನ್ನ ಉದ್ದೇಶ. ವಿವೇಕಿ ಇಂಗ್ಲಿಷ್ ಪದ ಏನ್ ಉಪಯೋಗಿಸ್ತದೆ? I understand more than the ancients. ಅಂಡರ್ಸ್ಟ್ಯಾಂಡಿಂಗ್. ಈ ಕನ್ನಡದಲ್ಲಿ ವಿವೇಕಿ ಅನ್ನೋ ಪದ ಬರ್ತದೆ. ವಿವೇಕಿ ಅಂದ್ರೆ ಏನ್ ಗೊತ್ತಾ? ವಿವೇಕ ಅಂದ್ರೆ ಒಳ್ಳೆಯದು ಕೆಟ್ಟದರ ಅರಿವನ್ನ ಹುಟ್ಟಿಸುವುದೇ ವಿವೇಕ. ತಪ್ಪು ಯಾವುದು, ಸರಿ ಯಾವುದು, ದೇವ್ರ ವಾಕ್ಯ ಅಂದ್ರೇನು, ಆತ್ಮಿಕತೆ ಅಂದ್ರೇನು, ಪ್ರಾರ್ಥನೆ ಅಂದ್ರೇನು, ಆರಾಧನೆ ಅಂದ್ರೇನು, ಪ್ರಾಪಂಚಿಕತನ ಅಂದ್ರೇನು, ಶಾರೀರಿಕ ಅಭಿಲಾಷೆಗಳು ಅಂದ್ರೇನು, ಇದೆಲ್ಲವನ್ನು ಗ್ರಹಿಸುವಂತ ಶಕ್ತಿಯೇ ವಿವೇಕ. ದೇವರು ಒಂದು ಉತ್ತರ ಕೊಟ್ಟಿದ್ದೇನು ಅಂದ್ರೆ, ನಿನ್ನ ಹಿರಿಯರಿಗಿಂತ ವಿವೇಕಿಯನ್ನಾಗಿ ನಾನು ಮಾಡ್ಬೇಕು ಅಂತ ನನ್ನ ಉದ್ದೇಶ. ನನ್ನ ಪ್ರೀತಿ ಅಕ್ಕ ತಂಗಿಯರೇ, ಸಹೋದರರೇ, ಪ್ರಾಬ್ಲಮ್ಸ್ ವಿಲ್ ನಾಟ್ ಎಂಡ್. Don't think that tomorrow I will be free from the problems. It continues. It repeats. Maybe another way. Maybe in different shape. Maybe in different route. From different people. From different situation. Problems will continue all through the life. Why? Because He wants to shape me. He wants to make you more mature, more wiser, more understanding. So that He will allow me to go through this. Don't think that problems come to destroy me. ಈ ಸಮಸ್ಯೆ ಬಂದಿದ್ದೇ ನನ್ನನ್ನು ಹಾಳು ಮಾಡ್ಲಿಕ್ಕಾಗಿ ನಾವು ಭಾವಿಸಬಾರದು. ಅದು ನಮ್ಮ ಇಮ್ಮೆಚೂರಿಟಿ ತೋರಿಸ್ತದೆ, ನಮ್ಮ ಅಪರಿಪಕ್ವತೆ ತೋರಿಸ್ತದೆ. See, I have many IT people in our assembly. ಈ ಸಾಫ್ಟ್ವೇರ್ ಕಂಪನಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಎಲ್ಲಿ ವಿಶ್ವಾಸಿಗಳು ಎಕ್ಸೆಲ್ ಆಗ್ತಾರೋ, ಸ್ವಲ್ಪ ಅಡ್ವಾನ್ಸ್ ಆಗಿರ್ತಾರೋ, ಚೆನ್ನಾಗಿ ಮಾಡ್ತಾರೋ, ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾರೋ, ಅದಕ್ಕೆ ಅಪ್ರಿಶಿಯೇಟ್ ಮಾಡಲ್ಲ. Your colleagues will hate you. Your friends will hate you because they don't want to see you coming up. But Lord is making you, and He will not remove your friends. He will not take you away from all those enemies. But among those people, He will make you lift up. He will lift you up. He will make you mature so that one day everybody will praise. ಒಂದು ದಿನ ಬರ್ತದೆ, ಇಂತಹ ಯೋಸೇಫನ ಬಗ್ಗೆ ದೇವರು ಹೇಳಿದಂತ ಮಾತು, ಈತನಲ್ಲಿ ದೇವರ ಆತ್ಮವು ಉಂಟಲ್ಲ, ಈತನಿಗಿಂತ ಬುದ್ಧಿವಂತ ನಮ್ಮ ಐಗುಪ್ತರಲ್ಲಿ ಯಾರಿದ್ದಾರೆ ಎಂಬುದಾಗಿ ಹೇಳಿದ ಹಾಗೆ ನಿಮ್ಮನ್ನು ನನ್ನನ್ನು ಮಾಡ್ಲಿಕ್ಕಾಗಿ ಕರ್ತನು ಈ ಸಮಸ್ಯೆಗಳನ್ನ ಹಾದು ಹೋಗಬಹುದು. ಶದ್ರಕ್ ಮೇಷಕ್ ಅಬೇದ್ನಗರ ಬಗ್ಗೆ ಓದ್ತೀವಿ ಸತ್ಯವೇದದಲ್ಲಿ. ಆ ದಿನದಲ್ಲಿ ಬಾಬೇಲ್ ದೇಶದಲ್ಲಿ ಸೆರೆ ಹೋಗಿದ್ದವರು ಕೇವಲ 33 ಜನನ. 33 ಜನನ ಶದ್ರಕ್ ಮೇಷಕ್ ಅಬೇದ್ನಗರ. ಅವರು ಮಾತ್ರ ಹೇಳಿದ್ರು ನಾವು ಆ ವಿಗ್ರಹಕ್ಕೆ ಅಡ್ಡ ಬೀಳೋದಿಲ್ಲ ಅಂತ. ಅಷ್ಟೇ ಜನ ಯಹೂದ್ಯರಿದ್ದದ್ದು ಬಾಬೇಲ್ ದೇಶದಲ್ಲಿ. There were many. All those people compromised with them.
They adjusted to them. They did whatever the king said. But only 3 people stood against of the king. Look at the miracle how Lord does. ಆ 3 ಜನ ಯೆಹೂದ್ಯರು ಹೇಳಿದ್ರು ನಾವು ಮಾಡಿಬಿಡೋದು. ರಾಜನೇ, ಇದು ನಿನಗೆ ತಿಳಿದಿರಲಿ, ನಮ್ಮ ದೇವರು ನಿನ್ನ ಕೈಯಿಂದ ಬಿಡಿಸಬಲ್ಲನು, ಆದರೂ ಅವನು ಬಿಡಿಸಬೇಕು ಹೋದರೂ ಕೂಡ ಇದು ನಿನಗೆ ತಿಳಿದಿರಲಿ, ನಾವು ಕಂಡು ಬಿಡುವುದು. ಆ ಯವನಸ್ಥರು ಅಷ್ಟೊಂದು ಧೈರ್ಯವಾಗಿ ಗಟ್ಟಿಯಾಗಿ, ಅದು ರಾಜನ ಮುಂದೆ 127 ಸಂಸ್ಥಾನಕ್ಕೆ ರಾಜನಾಗಿದ್ದವನು. He was not the king for one country, he was the king for 127 countries, not 1 or 2. ಅದರಿಂದ ನಾವು ಓದುವುದು 127 ಸಂಸ್ಥಾನಕ್ಕೆ ರಾಜನಾಗಿದ್ದವರ ಮುಂದೆ 3 young kids, 3 ಜನ ಯವನಸ್ಥರು ಅಷ್ಟು ಧೈರ್ಯವಾಗಿ ಹೇಳಿಕೆ ಕಾರಣ ಏನು? ಎಲ್ಲಿಂದ ಬಂತು ಆ ಧೈರ್ಯ? ಎಲ್ಲಿಂದ ಬಂತು ಆ ಹುಮ್ಮಸ್ಸು? ಎಲ್ಲಿಂದ ಬಂತು ಆ ಧೈರ್ಯ ಅವರಿಗೆ? It is because they have gone through all this pain, all this problem, all this hatredness that made them so strong. They were so courageous. They could only explain what they have believed. ನಿಮ್ಮನ್ನು ನನ್ನನ್ನು ಹಾಗೆ ಮಾಡಬೇಕು ಎಂಬುದಾಗಿ ಅನೇಕ ಸಮಯದಲ್ಲಿ ಇಟ್ ಇಸ್ ಲೈಕ್ ಎ ಫೈರ್, ದ ಬೆಂಕಿಯ ಮೂಲಕವಾಗಿ ನನ್ನ ಹಾಗೆ ಹೋಗುವಾಗ ಈತನಿಗೆ ಉತ್ತರ ಕೊಟ್ಟಿದ್ದು. ಅದಾದ್ಮೇಲೆ ಆತನು ನಾನು ಈ ಕೀರ್ತನೆ ಮುಗಿಸ್ತೇನೆ. ಆತನ ಏನ್ ಹೇಳ್ತಾನೆ ಗೊತ್ತಾ? ಕರ್ತನೆ, ನೀನ್ ಮಾಡಿದ್ದೇ ಒಳ್ಳೆಯದಾಗುತ್ತೆ. 67ನೇ ವಚನ read verse 67. What the ultimate, finally what he says. ಪಶ್ಚಾತ್ತಾಪಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೆನು, ಈಗಲಾದರೂ ನಿನ್ನ ನುಡಿಗಳನ್ನು ಕೈಗೊಳ್ಳುತ್ತೇನೆ. This is the testimony of the servant of God. ಆತನ ಏನ್ ಹೇಳ್ತಿದ್ದಾನೆ? ಸ್ವಾಮಿ, ನನ್ನ ದೇವರೇ, ನನ್ನ ಕರ್ತನೆ, ಕಷ್ಟ ಬಂದದ್ರಿಂದಲೇ ನಾನು ಇವತ್ತು ಒಬ್ಬ ಆತ್ಮೀಕ ಮನುಷ್ಯನಾಗಿ ರೂಪಕ್ಕಾಗಲಿ ಸಹಾಯ ಆಗಿದೆ. ಕಷ್ಟಾನುಭವವು ನನಗೆ ಹಿತಕರವಾದ, ಇದರಿಂದಲೇ ನಿನ್ನ ನೇಮಗಳನ್ನು ಕಲಿತು. ಇನ್ನು ಸರಳವಾಗಿ ಹೇಳ್ಬೇಕು ಅಂದ್ರೆ, ಇನ್ ಸಿಂಪಲ್ ವರ್ಡ್ಸ್ ವಾಟ್ ಇಟ್ ಹೇಳೋದೇನಂದ್ರೆ, ಈ ಸಮಸ್ಯೆ, ಈ ವಿರೋಧ, ಈ ಹಗೆ ಮಾಡುವುದು, ಈ ಕೊರತೆ, ಈ ಕಾಯಿಲೆಗಳೇ ನನ್ನನ್ನ ತುಂಬಾ ಆತ್ಮಿಕನನ್ನ ಬೆಳೆಸಿದವು. ಇವು ಬರ್ದೇ ಇದ್ರೆ ನಾನು ಪ್ರಾರ್ಥನೆ ಮಾಡ್ತಿರ್ಲಿಲ್ಲ, ನನ್ನ ಆತ್ಮಿಕತೆನೂ ಇರ್ತಿರ್ಲಿಲ್ಲ, ನಾನು ಹೆಚ್ಚಾಗಿ ನಿನ್ನನ್ನು ಆಡ್ಕೊಳ್ತಿರ್ಲಿಲ್ಲ. ಸಮಸ್ಯೆ ಬಂದದ್ರಿಂದಲೇ ನಾನು ಹೆಚ್ಚಾಗಿ ದೇವ್ರ ವಾಕ್ಯ ಓದೋಕೆ ಶುರು ಮಾಡಿದೆ. ಸಮಸ್ಯೆ ಬಂದಿದ್ರಿಂದಲೇ ಬೆಳಿಗ್ಗೆ ಪ್ರಾರ್ಥನೆ ಮಾಡೋಕೆ ಶುರು ಮಾಡಿದೆ. ಸಮಸ್ಯೆಗಳು ಬಂದಿದ್ರಿಂದಲೇ ಪ್ರತಿ ಸಮಯ ದೇವರೇ ಕರ್ತನೆ ಕರ್ತನೆ ಅಂತ ನಾನು ಮೇಲೆ ನೋಡ್ತಿದ್ದೆ. ಒಂದ್ ವೇಳೆ ಸಮಸ್ಯೆಗಳೇ ಇರಲಿಲ್ಲ ಅಂದ್ರೆ ನನ್ನ ಜೀವಿತದಲ್ಲಿ ನನಗೆ ಯಾವುದು ನಾನು ಮಾಡ್ತಿರ್ಲಿಲ್ಲ. ಯಾರು ಪ್ರಾರ್ಥನೆ ಮಾಡಕ್ ಹೋಗ್ತಾರೆ? ನನ್ಗೆ ಎಲ್ಲ ಸುಲಭವಾಗಿದ್ರೆ ಯಾರು ಪ್ರಾರ್ಥನೆ ಮಾಡ್ತೀವಿ ನಾವು? ನನಗೆ ಕೊರತೆನೇ ಇಲ್ಲ, ಏನು ಸಮಸ್ಯೆ ಇಲ್ಲ, ಎಲ್ಲವೂ ನಾನು ಕೇಳ್ದಂಗೆ ಆಗ್ತೀನಿ. ಮತ್ತೆ ವಾಟ್ ಇಸ್ ದ ಪ್ರೇಯರ್? ವಾಟ್ ಇಸ್ ದ ನೀಡ್ ಆಫ್ ಪ್ರೇಯರ್? ಹಿ ಅಂಡರ್ಸ್ಟುಡ್. ಆದ್ರಿಂದ ಅರ್ಥ ಆಯ್ತು, ಈ ಸಮಸ್ಯೆಗಳಿಂದ ನನ್ನ ಬುದ್ಧಿವಂತನಾಗಿ ಕಾಣಲು. ಆಮೇಲೆ ಅವನು ಕಡೆಯದಾಗಿ ಹೀಗೆ ಹೇಳ್ತಾನೆ, 92ನೇ ವಚನ, ಈಗ ಅವನು ಸಾಕ್ಷಿ ಹೇಳ್ತಾನೆ ಕಡೆಯದಾಗಿ, ನಿನ್ನ ಧರ್ಮಶಾಸ್ತ್ರವು ನನಗೆ ಆನಂದಕರವಾಗದಿದ್ದರೆ ನನಗೆ ಒದಗಿದ ಆಪತ್ತಿನಲ್ಲಿ ಹಾಳಾಗಿ ಹೋಗುತ್ತಿದ್ದೆ. ಹಾಳಾಗಿ ಹೋಗುತ್ತಿದ್ದೆ ನಾನು. ಒಂದು, ಕಷ್ಟಗಳು ಬರೆದಿದ್ರೆ ನಾನು ತಪ್ಪಿ ಹೋಗುತ್ತಿದ್ದೆ. ಎರಡನೇದಾಗಿ ಕಷ್ಟಾನುಭವವು ನನಗೆ ಹಿತಕರವಾಯಿತು. ಮೂರನೇದಾಗಿ ಈ ಆಪತ್ತುಗಳು ಬಂದಿದ್ದರಿಂದಲೇ ನಾನು ಹಾಳಾಗಿ ಹೋಗದಂತೆ ಅದು ನನ್ನನ್ನು ತಡೆದಿದೆ. Because I go through hatredness, I depended on you. I started praying. I woke up very early in the morning. I opened the Bible. I used to read God's word. I used to take all the strength and encouragement from the God's word. That is the reason now I am so mature. I know the secret of my life. ಆದ್ದರಿಂದ ಅದನ್ನು ಕಡೆಯದಾಗಿ ಹೀಗೆ ಹೇಳ್ತಾನೆ, ಕರ್ತನು ನನ್ನನ್ನು ಕೈ ಬಿಟ್ಟ, ಯಾಕೆ ನನ್ನ ಹೀಗ್ ಮಾಡಿದ್ದಿ, ನನ್ಗೆ ಯಾಕೆ ನನ್ನ ಜೀವನ ಹಾಳಾಗೋದಲ್ಲ ಅಂತ ಹೇಳ್ತಿದ್ದಂತ ವ್ಯಕ್ತಿ ಈಗ ಹೇಳ್ತಾನೆ, ಈ ಸಮಸ್ಯೆಗಳನ್ನೆಲ್ಲ ದಾಟಿ ಬಂದ ಮೇಲೆ ಹೀಗೆ ಹೇಳ್ತಿದ್ದಾನೆ. 151ನೇ ವಚನ. 151ನೇ ವಚನ. You are near, O Lord, and all your commandments are true. ಈಗ ಅವ್ನು ಹೇಳ್ತಿರೋದೇನು? You are near me, O Lord. Till now, till this time, he used to say God is away from me.
But now, after going through all kinds of trouble and problems and illness and hatredness and opposition, he said, I know the Lord is so near to me. ನನ್ನ ಕರ್ತನು ನನ್ನ ಹತ್ತಿರದಲ್ಲಿ. I could feel him. I could experience him. I could see his miraculous hand in my life. I know he has provided me. Every day I depended on him. ಪ್ರತಿ ಸಮಯವನ್ನು ಹಾಕಿಕೊಳ್ಳುವಂತಾಯಿತು. ಒಂದೊಂದು ದಿನವೂ ಸ್ವಾಮಿಯ ಸಹಾಯಕ ನನ್ನ ಎದುರು ನೋಡುವಂತೆ ಆಯಿತು. ಈ ಕಷ್ಟಗಳು ಬಂದಿದ್ದರಿಂದ ನಾನು ಹೆಚ್ಚಾಗಿ ಪ್ರಾರ್ಥನೆ ಮಾಡಲು ಶುರು ಮಾಡಿದೆ. ಈಗ ನನಗೆ ಗೊತ್ತಾಗಿದೆ ನನ್ನ ಕರ್ತನು ನನ್ನ ಹತ್ತಿರ ಇಲ್ಲ. Now I know he is very near to me. He is very close to me. He is like my close friend. I feel ನನಗೆ ಅನುಭವ ಆಗ್ತಾ ಇದೆ ಕರ್ತನು ನನ್ನ ಹತ್ತಿರದಲ್ಲಿ. ನೀವು ಅವನು ಇನ್ನೊಂದು ವಚನ ಓದಿ ಗೊತ್ತಾಗ್ತದೆ. ಅವನೇ ಹೇಳ್ತಾನೆ 174 ವಚನ ಕಡೆಯ ವಚನದಲ್ಲಿ ಅವನು ಹೀಗೆ ಹೇಳ್ತಾನೆ, I have gone astray like a lost sheep. Seek your servant, for I do not forget your ಇಲ್ಲಿ ಏನಂತ ಗೊತ್ತಾ, ನಾನು ತಪ್ಪಿ ಹೋದ ಗುರಿ ಅಂತಿದ್ದೆ, ನೀನು ನನಗೆ ಮರ್ತ್ಬಿಟ್ಟಿದ್ಯಾ ಅಂತ ತಿಳ್ಕೊಂಡಿದ್ದೆ, ನನ್ನಿಂದ ದೂರ ಆಗಿದ್ಯಾ ಅಂತ ತಿಳ್ಕೊಂಡೆ, ನಾನು ತಪ್ಪಿಸಿಕೊಂಡು ಅರಿಯುತ್ತಿದ್ದ ಕುರಿ ಅಂತಿದ್ದೆ ಅಂತ ಹೇಳ್ತಾರೆ. ಅದೇ ತರ ಕನ್ನಡದಲ್ಲಿ ಹೇಳುದು, ಓದಿ ಕನ್ನಡದಲ್ಲಿ, ತಪ್ಪಿ ಹೋದ ಕುರಿಯಂತೆ ಅಲೆಯುತ್ತಿದ್ದೇನೆ, ನಾನು ತಪ್ಪಿ ಹೋದ ಕುರಿಯಂತೆ ಇದ್ದೆ, ನಿನ್ನ ಸೇವಕನನ್ನು ಪರಂಪರಿಸು. ಆದ್ರೆ ಈಗ ಅವ ಏನ್ ಹೇಳ್ತಾನೆ 151ನೇ ವಚನದಲ್ಲಿ, ನನ್ನ ಹತ್ತಿರದಲ್ಲಿ. Look at the difference between verse 176 and verse 151. In verse 171 he says, I thought I am away from you. I have gone astray. You have forgotten me. It is like a shepherdless sheep. But now I experience, I know you are very close to me. I feel it. It is not a story I could hear, but it is my experience. I have going through this. I am so near and dear to you, Lord, today. ನನ್ನ ಪ್ರೀತಿಯ ದೇವ ಮಕ್ಕಳೇ, ಇದು ಕೇವಲ ಭಕ್ತರಿಗೆ ಮಾತ್ರ ಅಲ್ಲ, ಇದು ನಿಮಗೂ ನನಗೂ ಕರ್ತನು ಹಾಕಿರುವಂತಹ ಯೋಚನೆ. God has planned for your family. God has planned for your ministry. God has planned for your spiritual life. Do not think that it is problem-free ministry. Do not think that I go through problem-free life. Do not think that I do not face any hindrances because I believe Jesus Christ. We will go through. We will be hated. People hate us. People oppose us. People do not believe. They don't want to have friendship with us. They try to push us down. They will pull you down. They will mock you. They will criticize you. This is common. But among all these problems and hindrances and opposition and illness, you will feel the hand of God. How Lord lead you, how Lord provide you, how Lord help you, how Lord encourages you through the gospel. That is the life of a believer. ಅದು ಒಬ್ಬ ವಿಶ್ವಾಸಿಯ ಜೀವನ. ಕರ್ತನು ಈ ಮಾತುಗಳಿಂದ ನಿಮ್ಮನ್ನು ಪ್ರೋತ್ಸಾಹಿಸಿ. ನೊಂದಿರುವಂತ ಎಲ್ಲ ನನ್ನ ಪ್ರೀತಿಯ ಕುಟುಂಬದವರೇ, ಈ ವಾಕ್ಯಗಳಕ್ಕೆಲ್ಲ ಉತ್ತರ ಕೊಡ್ತಾರೆ. Only God's word can answer your all questions. It is not to destroy you, it is to make you rich. ದಯವಿಟ್ಟು ಈ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ. ಆಮೆನ್.